ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯ್ಕ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚೆ ಮಾಡುತ್ತಿರುತ್ತಿದ್ದಂತಹ ಈ ಡಿಪ್ಲೊಮ್ಯಾಟ್ಸ್ ಅಥವಾ ಡಿಪ್ಲೊಮಸಿ ಅಥವಾ ರಾಯಭಾರತ್ವ ಅಥವಾ ರಾಜತಂತ್ರದ ಬಗ್ಗೆ ನಾವು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನು ಮಾಡಿದ್ದೇವೆ. ರಾಯಭಾರಿಯ ಕಾರ್ಯಗಳು ಮತ್ತು ಅವರ ಒಂದು ಗುಣಲಕ್ಷಣಗಳು ಹೇಗೆ ಇರಬೇಕು ಎಂಬುದರ ಬಗ್ಗೆ, ಆಮೇಲೆ ಅವರಿಗೆ ನೀಡಿರುವಂಥ ಸೌಲಭ್ಯಗಳ ಬಗ್ಗೆ, ಮತ್ತು ರಾಯಭಾರಿಗಳ ಮೇಲಿರುವಂತಹ ಮಿತಿಗಳು, ಈ ಥರ ವಿಚಾರದ ಬಗ್ಗೆ ನಾವು ಕಳೆದ 3-4 ತರಗತಿಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಆದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಈ ರಾಯಭಾರಿಗಳ ಕಾರ್ಯಗಳು ಅಂದರೆ ಈ ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳು ಅಥವಾ ಈ ಏನು ಡಿಪ್ಲೊಮ್ಯಾಟ್ಸ್ ಅಂತ ಕರಿತೀವಿ ಅಥವಾ ರಾಜತಂತ್ರವನ್ನು ನಡೆಸುವಂತಹ ವ್ಯಕ್ತಿಗಳು ಇರ್ತಾರಲ್ಲ, ಅವರ ಕಾರ್ಯಗಳೇನು, ಅವರನ್ನು ನೇಮಕ ಮಾಡಿದ ಮೇಲೆ ಅವರಿಗೆ ನಿರ್ವಹಿಸಲು ಕೊಟ್ಟಿರುವಂತಹ ಕಾರ್ಯಗಳು ಏನೇನಿರ್ಬೋದು, ಮತ್ತು ರಾಯಭಾರಿಗಳು ಅಥವಾ ಈ ರಾಯಭಾರತ್ವ ಅಂತ ಇದೆಯಲ್ಲ, ಇದರಲ್ಲಿ ಹಲವಾರು ವಿಧಗಳಿದ್ದಾವೆ. ಅದನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ, ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ಅಂದರೆ ಈ ಒಂದು ಸೆಷನ್ನಲ್ಲಿ ನಾವು 2 ಟಾಪಿಕ್ನ ತೆಗೆದುಕೊಂಡು ಚರ್ಚೆ ಮಾಡ್ತೇವೆ. ಒಂದು ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಅಂದರೆ ರಾಯಭಾರಿಯ ಕಾರ್ಯಗಳು, ಎರಡನೇದು ಕೈಂಡ್ಸ್ ಆಫ್ ಡಿಪ್ಲೊಮಸಿ ಅಂದರೆ ರಾಯಭಾರತ್ವದ ವಿಧಗಳು ಎಂಬುದರ ಬಗ್ಗೆ. ವಿದ್ಯಾರ್ಥಿಗಳೇ, ಈಗ ಮೊದಲನೇದಾಗಿ ನಾವು ಈ ರಾಯಭಾರತ್ವದ ಕಾರ್ಯಗಳು ಅಥವಾ ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ. ರಾಯಭಾರತ್ವದ ಮುಖ್ಯ ಒಂದು ಉದ್ದೇಶ, ಕಾರ್ಯ ಅಂತಂದರೆ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವಂಥದ್ದು ಮತ್ತು ರಾಷ್ಟ್ರದ ಜನತೆಯ ಕಲ್ಯಾಣವನ್ನು ಸಾಧಿಸುವಂಥದ್ದೇ ಅದರ ಪ್ರಮುಖವಾದಂಥ ಉದ್ದೇಶ ಅಂತಲೇ ಹೇಳ್ಬೋದು. ಪಾಮರ್ ಮತ್ತು ಪರ್ಕಿನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ತಮ್ಮ ಮಹತ್ವವಾದಂಥ ಒಂದು ಹೆಸರಂಥ ಕೃತಿಯಲ್ಲಿ ಹೇಳುವುದರ ಏನಂತಂದರೆ, ರಾಜತಂತ್ರ ಅಥವಾ ರಾಯಭಾರತ್ವದ ಮುಖ್ಯ ಉದ್ದೇಶ ಶಾಂತಿ ಮಾರ್ಗದಲ್ಲಿ ದೇಶದ ಸುರಕ್ಷತೆಯನ್ನು ಕಾಪಾಡುವುದು ಮತ್ತು ಯುದ್ಧ ಅನಿವಾರ್ಯವಾದರೆ ಯುದ್ಧದ ಸಫಲತೆಗೆ ಯೋಗ್ಯ ಉಪಾಯಗಳನ್ನು ಸೂಚಿಸುವುದು ಅಂತ ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಮೊದಲು ರಾಜತಂತ್ರದ ಕಾರ್ಯಗಳು ಏನೇನಿದ್ದಾವೆ ಎಂಬುದರ ಬಗ್ಗೆ ನಾವು ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕೆಂತಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ನಾವು ರಾಯಭಾರತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಆಧುನಿಕ ಜಗತ್ತಿನಲ್ಲಂತೂ ರಾಯಭಾರತ್ವದ ಕಾರ್ಯವು ತುಂಬ ಒಂದು ಕ್ರಮಬದ್ಧತೆಯಿಂದ ನಡೀತಾ ಇರೋಂಥದ್ದು. ಇದು ರೂಲ್ಸ್ ಬೇಸ್ಡ್ ಒಂದು ಫಂಕ್ಷನ್ಸ್ ಅಂತಲೇ ಹೇಳ್ಬೋದು. ರಾಯಭಾರಿಗಳದು ಅಂತಾರಾಷ್ಟ್ರೀಯ ಕಾನೂನುಗಳಿದ್ದಾವೆ, ಅದರ ಪ್ರಕಾರವಾಗಿ ರಾಯಭಾರಿಗಳು ತಮ್ಮ ಕಾರ್ಯವನ್ನು ತಾವು ಮಾಡಬೇಕಾಗತ್ತೆ. ಜೊತೆಗೆ ನಾವು ಪ್ರಾಚೀನ ಕಾಲದ ಭಾರತೀಯ ರಾಜನೀತಿಜ್ಞನಾದಂತಹ ರಾಜಕೀಯ ಚಿಂತಕನಾದಂತಹ ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ರಾಜತಂತ್ರದ ಕಾರ್ಯಗಳೆಂದರೆ ಒಪ್ಪಂದಗಳನ್ನು ಸಮರ್ಪಕವಾಗಿ ಜಾರಿಗೆ ತರುವುದು, ವೈರಿ ರಾಷ್ಟ್ರಗಳ ಮಧ್ಯೆ ಬಿರುಕು ಸೃಷ್ಟಿಸುವುದು, ಮಿತ್ರರನ್ನು ಹೆಚ್ಚಿಗೆ ಗಳಿಸುವುದು, ಬೇರೆ ದೇಶಗಳಲ್ಲಿ ಇರುವ ಪ್ರತಿನಿಧಿಗಳಿಂದ ಸಂದೇಶವನ್ನು ಪಡೆಯುವುದು, ರಾಜತಾಂತ್ರಿಕರು ಪರದೇಶದಲ್ಲಿ ಸ್ವದೇಶದ ಕಣ್ಣು ಹಾಗೂ ಕಿವಿಯಂತೆ ಕಾರ್ಯ ನಿರ್ವಹಿಸುವರು ಅಂತಲೂ ಕೂಡ ಅವನು ಹೇಳ್ತಾನೆ. ಅಂದರೆ ತನ್ನ ದೇಶದ ಹಾಗೂ ತಾನಿರುವ ದೇಶದ ಮಧ್ಯದ ಸಂಪರ್ಕ ಸೇತುವೆಯಾಗಿ ಈ ರಾಯಭಾರಿಯು ತನ್ನ ಕಾರ್ಯವನ್ನು ಅವನು ಮಾಡ್ತಾನೆ. ಮುಖ್ಯ ವಕ್ತಾರನಾಗಿ ಅವನು ತನ್ನ ದೇಶದ ಪರವಾಗಿ ಅವನು ಕೆಲಸವನ್ನು ಮಾಡ್ತಾನೆ. ಎರಡೂ ದೇಶಗಳ ಮಧ್ಯೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಸಂಬಂಧಗಳು ದಟ್ಟವಾಗಿ ಬೆಳೆಯುವಂತೆ ಅವನು ಮಾಡ್ತಾನೆ. ಇವೆಲ್ಲವೂ ಕೂಡ ಅವನ ಮುಖ್ಯ ಕರ್ತವ್ಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಭಾರತೀಯ ರಾಜಕೀಯ ಚಿಂತಕನಾದಂತಹ ಕೌಟಿಲ್ಯನು ತನ್ನ ಗ್ರಂಥವಾದಂಥ ಅರ್ಥಶಾಸ್ತ್ರದಲ್ಲಿ ತಿಳಿಸ್ತಾನೆ. ಅದೇ ರೀತಿಯಲ್ಲಿ ನಾವು ಈ ರಾಯಭಾರತ್ವ ಅಥವಾ ರಾಯಭಾರಿಗಳ ಒಂದು ಕಾರ್ಯ, ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಸೆರೆಮೋನಿಯಲ್ ಆರ್ ಸಿಂಬಾಲಿಕ್ ಫಂಕ್ಷನ್ಸ್ ಅಂದರೆ ಈ ಒಂದು ಕಾರ್ಯವನ್ನು ನಾವು ನೋಡಿದಾಗ
ಒಂದು ರೀತಿಯಲ್ಲಿ ಒಂದು ಸಾಂಕೇತಿಕವಾದಂತಹ ಒಂದು ಕಾರ್ಯ. ಇವನು ಮಾಡುವಂಥ ಕಾರ್ಯವನ್ನು ಒಂದು ಸಾಂಕೇತಿಕವಾಗಿ ಮಾಡುವಂಥ ಕಾರ್ಯಕ್ಕೆ ಹೋಲಿಕೆ ಮಾಡ್ತೀವಿ. ದ ಡಿಪ್ಲೊಮ್ಯಾಟ್ಸ್ ಆಫ್ ಎ ನೇಷನ್ ಆರ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ದೇ ರೆಪ್ರೆಸೆಂಟ್ ದೇರ್ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಇನ್ ಆಲ್ ಅಫಿಷಿಯಲ್ ಸೆರೆಮನೀಸ್ ಆ್ಯಂಡ್ ಫಂಕ್ಷನ್ಸ್ ಆಸ್ ವೆಲ್ ಆಸ್ ಇನ್ ನಾನ್ ಅಫಿಷಿಯಲ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫಂಕ್ಷನ್ಸ್ ಹೆಲ್ಡ್ ಇನ್ ದ ಪ್ಲೇಸ್ ಆಫ್ ದೇರ್ ಪೋಸ್ಟಿಂಗ್ಸ್. ಈ ರಾಯಭಾರಿಗಳು ತಾನು ತನ್ನ ದೇಶದ ಒಂದು ಪ್ರತಿನಿಧಿಯಾಗಿ ಬೇರೆ ದೇಶದಲ್ಲಿ ಇನ್ನೊಂದು ದೇಶದಲ್ಲಿ ರಾಯಭಾರಿಯಾಗಿ ಕರ್ತವ್ಯವನ್ನು ಅವನು ನಿರ್ವಹಿಸ್ತಾನೆ. ಅಂಥ ಸಂದರ್ಭದಲ್ಲಿ ಆ ಒಂದು ದೇಶದಲ್ಲಿ ಆತಿಥ್ಯವನ್ನು ಕೊಟ್ಟಿರುವಂಥ ಹೋಸ್ಟ್ ಕಂಟ್ರಿ ಅಂತ ಹೇಳ್ತೀವಿ ನಾವು, ಆತಿಥ್ಯವನ್ನು ಕೊಟ್ಟಿರುವಂಥ ರಾಷ್ಟ್ರದಲ್ಲಿ ನಡೆಯುವಂಥ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಏನು ಅಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವೋ, ಅಂದರೆ ಅದು ಸರ್ಕಾರಿ ಮಟ್ಟದಲ್ಲಾಗಿರ್ಬೋದು, ಅದು ಸರ್ಕಾರೇತರ ಮಟ್ಟದಲ್ಲಾಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಇದರಲ್ಲಿ ಅವನು ಪಾಲ್ಗೊಳ್ತಾನೆ. ಮತ್ತು ಯಾವುದಾದ್ರು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗಲೂ ಕೂಡ ಅದರಲ್ಲಿ ಅವನು ಭಾಗವಹಿಸ್ತಾನೆ. ಆ ದೇಶದ ಮುಖ್ಯಸ್ಥರುಗಳು, ಆ ದೇಶದಲ್ಲಿ ಇರುವಂತಹ ಇತರೆ ಮಂತ್ರಿಗಳ ಒಂದು ಸಭೆ ಸಮಾರಂಭಗಳಲ್ಲಿ ಅವರಿಗೆ ಆಹ್ವಾನವನ್ನು ಕೊಟ್ಟಾಗ ಅವರು ಅದರಲ್ಲಿ ಭಾಗವಹಿಸಿ ಆ ದೇಶದಲ್ಲಿ ನಡೆಯುತ್ತಿರುವಂತಹ ಏನು ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾನೆ. ಅಲ್ಲಿನ ವಸ್ತುಸ್ಥಿತಿಯನ್ನು ಅವನು ಅಧ್ಯಯನ ಮಾಡಿ ತಿಳ್ಕೊಂಡು ನಂತರದಲ್ಲಿ ತನ್ನ ದೇಶಕ್ಕೆ ಆ ವಿಷಯವನ್ನು ವರದಿಯನ್ನು ಮಾಡ್ತಾನೆ ಎಂಬ ವಿಚಾರವನ್ನು ತಿಳ್ಕೊಬೇಕಾಗತ್ತೆ. ಅದರಿಂದ ಮೊದಲನೇ ಒಂದು ಕಾರ್ಯ ಅಂತಂದರೆ ತಾನು ಯಾವ ದೇಶದಿಂದ ಹೋಗಿರ್ತಾನೋ ಆ ದೇಶದ ಪ್ರತಿನಿಧಿಯಾಗಿ ಅವನು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ ಅನ್ನೋದು ಒಂದು. ಎರಡನೇದು ಕಾರ್ಯ ಏನಂತಂದರೆ ರೆಪ್ರೆಸೆಂಟೇಷನ್, ಅಂದರೆ ಪ್ರಾತಿನಿಧ್ಯ ಅಂತ ಕರಿತೀವಿ. ಅಂದರೆ ಈ ರಾಯಭಾರಿಯ ಎರಡನೇ ಭಾಳ ಪ್ರಮುಖವಾದಂತಹ ಕಾರ್ಯ ಏನಂತಂದರೆ ಅದು ಪ್ರಾತಿನಿಧ್ಯ ಅಥವಾ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಂದರೆ ಎ ಡಿಪ್ಲೊಮ್ಯಾಟ್ ಫಾರ್ಮಲಿ ರೆಪ್ರೆಸೆಂಟ್ಸ್ ಹಿಸ್ ಕಂಟ್ರಿ ಇನ್ ಎ ಫಾರಿನ್ ಸ್ಟೇಟ್. ಈ ರಾಯಭಾರಿ ಒಂದು ವಿದೇಶದಲ್ಲಿ ತನ್ನ ದೇಶದ ಪ್ರತಿನಿಧಿಯಾಗಿ ಅವನು ಕಾರ್ಯವನ್ನು ನಿರ್ವಹಿಸ್ತಾನೆ, ತನ್ನ ದೇಶವನ್ನು ಪ್ರತಿನಿಧಿಸ್ತಾನೆ. ಹಿ ಇಸ್ ದ ನಾರ್ಮಲ್ ಏಜೆಂಟ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಹಿಸ್ ಹೋಮ್ ಆಫೀಸ್ ಆ್ಯಂಡ್ ದಟ್ ಆಫ್ ದ ಸ್ಟೇಟ್ ಟು ವಿಚ್ ಹಿ ಈಸ್ ಅಕ್ರೆಡಿಟೆಡ್. ಅಂದರೆ ಆ ದೇಶದ ಒಂದು ನಡುವೆ ಯಾವ ಎರಡು ದೇಶಗಳಿದ್ದಾವಲ್ಲ, ಆ ಎರಡು ದೇಶಗಳ ನಡುವೆ ಇವನು ಒಂದು ಸಂಪರ್ಕ ಸೇತುವೆಯಾಗಿ ಅವನು ಕೆಲಸವನ್ನು ನಿರ್ವಹಿಸ್ತಾನೆ. ಹಿಸ್ ರೆಪ್ರೆಸೆಂಟೇಷನ್ ಈಸ್ ಲೀಗಲ್ ಆ್ಯಂಡ್ ಪೊಲಿಟಿಕಲ್. ಇವನ ಒಂದು ಪ್ರಾತಿನಿಧ್ಯ ಅನ್ನೋದು ಕಾನೂನಾತ್ಮಕವಾಗಿದೆ ಮತ್ತು ರಾಜಕೀಯವಾಗಿಯೂ ಕೂಡ ಇರುವಂಥದ್ದು. ಹಿ ಕ್ಯಾನ್ ವೋಟ್ ಇನ್ ದ ನೇಮ್ ಆಫ್ ಹಿಸ್ ಗೌರ್ಮೆಂಟ್. ಇವನು ತನ್ನ ದೇಶದ ಸರ್ಕಾರದ ಪರವಾಗಿ ಅವನು ವೋಟನ್ನು ಮಾಡ್ತಾನೆ, ಮತವನ್ನು ಹಾಕ್ತಾನೆ ಸಂದರ್ಭ ಬಂದಾಗ. ಆಫ್ಕೋರ್ಸ್ ಇನ್ ಡೂಯಿಂಗ್ ಸೋ ಹಿ ಈಸ್ ಟೋಟಲಿ ಬೌಂಡ್ ಬೈ ದ ಡೈರೆಕ್ಷನ್ ಆಫ್ ಹಿಸ್ ಹೋಮ್ ಆಫೀಸ್ ಆ್ಯಂಡ್ ದ ಫಾರಿನ್ ಪಾಲಿಸಿ ಆಫ್ ದ ನೇಷನ್. ಇದನ್ನೆಲ್ಲ ಮಾಡುವಾಗ ಅವನು ತನ್ನ ದೇಶದ ನಿರ್ದೇಶನಕ್ಕನುಗುಣವಾಗಿ ತನ್ನ ದೇಶದ ಕಚೇರಿ ಅಥವಾ ತನ್ನ ದೇಶದ ಫಾರಿನ್ ಪಾಲಿಸಿ ಅಥವಾ ವಿದೇಶಾಂಗ ನೀತಿಗೆ ಅನುಗುಣವಾಗಿ ಇವನು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅನ್ನೋದು ಒಂದು ವಿಚಾರ. ರಾಯಭಾರಿಯು ತನ್ನ ಸ್ವದೇಶವನ್ನು ತಾನು ಕಾರ್ಯ ಮಾಡುವ ದೇಶದಲ್ಲಿ ಪ್ರತಿನಿಧಿಸ್ತಾನೆ. ಇವನ ಕಾರ್ಯವೈಖರಿಯ ಮೇಲೆ ದೇಶದ ಕೀರ್ತಿ ಹಾಗೂ ಪ್ರತಿಷ್ಠೆ ನಿಂತಿರುವಂಥದ್ದು ಬರುತ್ತೆ. ರಾಯಭಾರಿ ಉತ್ತಮ ಸಾಮಾಜಿಕ ಸಂಬಂಧಗಳು ಬೆಳೆಸಿಕೊಂಡು ಸ್ನೇಹಪರನಾಗಿದ್ದರೆ ತಾನು ಬಂದ ದೇಶದ ಹಿತಾಸಕ್ತಿಗಳನ್ನು ಕಾಪಾಡಲು ಸಾಧ್ಯವಾಗುತ್ತೆ. ಪ್ರಾತಿನಿಧ್ಯ ಅಂದರೆ ನಾವು ತಿಳ್ಕೊಂಡಾಗೆ ರಾಯಭಾರಿಯು ಕಾರ್ಯ ಮಾಡುವ ದೇಶದ ಮಹತ್ವದ ಸಭೆ ಸಮಾರಂಭಗಳಿಗೆ ಹಾಗೂ ರಾಷ್ಟ್ರೀಯ ಉತ್ಸವಗಳಿಗೆ, ಜೊತೆಗೆ ದೇಶದ ಪ್ರಮುಖರು ಏರ್ಪಡಿಸುವ ಸಮಾರಂಭ ಹಾಗೂ ಭೋಜನಕೂಟಗಳಿಗೆ ಹಾಜರಾಗಬೇಕು ಅನ್ನೋದು. ಅಲ್ಲಿ ಅನೇಕರ ಪರಿಚಯವಾಗುತ್ತೆ. ವಿಶೇಷವಾಗಿ ಬೇರೆ ಬೇರೆ ದೇಶಗಳ ರಾಯಭಾರಿಗಳು ಸಮಾರಂಭದಲ್ಲಿ ಇರುವುದರಿಂದ ಅವರ ಸ್ನೇಹವಾಗಿ ಅವರ ದೇಶಗಳ ಪ್ರಗತಿಯ ಬಗೆಗೆ ತಿಳಿಯಲು ಇದರಿಂದ ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತು ಅದನ್ನು ವರದಿ ರೂಪದಲ್ಲಿ ತನ್ನ ದೇಶಕ್ಕೆ ಕಳಿಸಲು ಕೂಡ ಅವನಿಗೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯೋತ್ಸವ ರಾಷ್ಟ್ರೀಯ ಸಮಾರಂಭಗಳು ಏನು ನಡೀತಾವೋ ಇವುಗಳಲ್ಲಿ ರಾಯಭಾರಿಗಳು ಹಾಜರಾಗಬೇಕು ಅಂತ ಒಂದು ನಿಯಮ. ಹಾಜರಾಗದಿದ್ದರೆ ಆ ರಾಯಭಾರಿ ದೇಶದ ಬಗೆಗೆ ಸದಾಭಿಪ್ರಾಯ ಮೂಡಲು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಭಾಗವಹಿಸಿದರೆ ಅಲ್ಲೆಲ್ಲನೂ ತಿಳ್ಕೊಂಡು ಬೇರೆ ದೇಶದ ಜೊತೆಗೆ ಅವರ ದೇಶಕ್ಕೆ ಅವರು ಮಾಹಿತಿಯನ್ನು ಕೊಟ್ಟು ಈ ಎರಡು ರಾಷ್ಟ್ರಗಳ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನು ಏರ್ಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ರಾಯಭಾರಿ ಕಾಲಕಾಲಕ್ಕೆ ರಾಯಭಾರಿ ಕಚೇರಿಗಳಲ್ಲಿ ಭೋಜನಕೂಟ ಏರ್ಪಡಿಸಬೇಕು. ಅಲ್ಲಿ ಅನೇಕ ಗಣ್ಯರು, ರಾಜಕೀಯ ಪ್ರಮುಖರು, ರಾಯಭಾರಿಗಳು, ವಿಜ್ಞಾನಿಗಳು, ಪತ್ರಕರ್ತರು ಭಾಗಿಯಾಗ್ತಾರೆ. ಅವರ ಸ್ನೇಹ ಸಿಕ್ಕಿ ಇವರಿಗೆ ಅದರಿಂದ ಲಾಭ ಆಗುವಂಥದ್ದು ಅವಕಾಶ ಇರುತ್ತೆ. ಮತ್ತು ಪ್ರಮುಖ ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದೋದ್ರ ಮೂಲಕ ಇವರಿಗೆ ಅಲ್ಲಿನ ವಸ್ತುಸ್ಥಿತಿ ಅರ್ಥ ಆಗುತ್ತೆ. ಇವರಿಗೆ ಅದರ ಮೂಲಕ ತನ್ನ ದೇಶಕ್ಕೆ ಮಾಹಿತಿಯನ್ನು
ವರದಿ ಮಾಡುವುದಕ್ಕೆ ಇದರಿಂದ ಸುಲಭ ಆಗುತ್ತೆ ಅನ್ನೋದು ಮತ್ತೊಂದು ವಿಚಾರ. ಮತ್ತು ರಾಯಭಾರಿಯ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಕಾರ್ಯ ಫಂಕ್ಷನ್ಸ್ ಅಂತಂದರೆ ನೆಗೋಷಿಯೇಷನ್ಸ್. ಥರ್ಡ್ ಒನ್ ಫಂಕ್ಷನ್ ಈಸ್ ಆಫ್ ಡಿಪ್ಲೊಮ್ಯಾಟ್ಸ್ ಈಸ್ ನೆಗೋಷಿಯೇಷನ್ಸ್. ಅಂದರೆ ಇಲ್ಲಿ ಸಂಧಾನ ಮಾಡುವಂಥದ್ದು. ರಾಯಭಾರಿಯ ಮೂರನೇ ಪ್ರಮುಖವಾದಂಥ ಕಾರ್ಯ ಸಂಧಾನ ಕಾರ್ಯ. ಅಂದರೆ ಟು ಕಂಡಕ್ಟ್ ನೆಗೋಷಿಯೇಷನ್ಸ್ ವಿತ್ ಅದರ್ ಸ್ಟೇಟ್ಸ್ ಈಸ್ ಎ ಸಬ್ಸ್ಟ್ಯಾಂಟಿವ್ ಫಂಕ್ಷನ್ ಆಫ್ ಡಿಪ್ಲೊಮಸಿ. ಡಿಪ್ಲೊಮ್ಯಾಟ್ಸ್ ಅಬ್ಸರ್ವ್ ಪಾಮರ್ ಅಂಡ್ ಪರ್ಕಿನ್ಸ್ ಆರ್ ಬೈ ಡೆಫಿನಿಷನ್ ನೆಗೋಷಿಯೇಟರ್ಸ್ ಅಂತ ಹೇಳ್ತಾರೆ. ಅಂದರೆ ಮೂಲಭೂತವಾಗಿ ನಾವು ರಾಯಭಾರಿಯು ಸಂಧಾನಕಾರನೇ ಹೌದು ಅಂತ. ಎರಡು ರಾಷ್ಟ್ರಗಳ ಮಧ್ಯೆ ಸಂಧಾನ ಏರ್ಪಡಿಸುವುದರಲ್ಲಿ ರಾಯಭಾರಿಯ ಪಾತ್ರ ಪ್ರಧಾನವಾಗಿರುತ್ತದೆ. ಒಪ್ಪಂದದಿಂದ ತನ್ನ ದೇಶಕ್ಕೆ ಲಾಭವಾಗುತ್ತದೆಯೋ ಇಲ್ಲವೋ ಎಂಬುದು ರಾಯಭಾರಿಯ ಮುಖ್ಯ ಚಿಂತನೆಯಾಗುವುದು. ಮತ್ತು ಪ್ರಮುಖ ಒಪ್ಪಂದಗಳು ಸಾಮಾನ್ಯವಾಗಿ ರಾಷ್ಟ್ರದ ಮುಖ್ಯಸ್ಥರುಗಳ ಮಧ್ಯೆ ಅಥವಾ ವಿಶೇಷ ಮಂತ್ರಿಗಳ ಮಧ್ಯೆ ಏರ್ಪಡುವಂಥದ್ದು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ನೀಲನಕ್ಷೆಯನ್ನು ತಯಾರಿಸುವುದು ಮತ್ತು ಇಲ್ಲಿ ರಾಯಭಾರಿಯ ಮುಖ್ಯ ಕಾರ್ಯವೆಂದರೆ ಒಪ್ಪಂದದ ರೂಪುರೇಷೆ ಅಥವಾ ನೀಲನಕ್ಷೆಯನ್ನು ತಯಾರಿಸುವಂಥದ್ದಾಗಿರ್ತದೆ. ಒಪ್ಪಂದವು ಯಾವುದೇ ಕಾರಣದಿಂದ ಮುರಿದು ಬೀಳದಂತೆ ನೋಡಿಕೊಳ್ಳುವುದು. ಸಂಧಾನಕಾರನಾಗಿ ಕಾರ್ಯ ಮಾಡುವಾಗ ಈ ರಾಯಭಾರಿಯ ಕಾರ್ಯ ಬಹಳ ಪ್ರಮುಖವಾಗಿರುತ್ತೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಅವನು ಏನೇನು ಮಾಡಬೇಕಾಗತ್ತೆ? ಸಂಧಾನ ಕಾರ್ಯದ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಮತ್ತೊಂದು ಪಂಗಡಕ್ಕೆ ಮನಸ್ಸಿಗೆ ಅಂದರೆ ಮತ್ತೊಂದು ಒಂದು ವಿಭಾಗಕ್ಕೆ ಜನರಿಗೆ ಮನಸ್ಸಿಗೆ ನೋವು ಬರದಂತೆ ಅವನು ಮಾತನಾಡಬೇಕು, ಯಾರಿಗೂ ಬೇಜಾರಾಗಬಾರ್ದು ಅನ್ನೋದು. ಮತ್ತು ಎರಡನೇದಾಗಿ ಅವನು ಒಪ್ಪಂದದಿಂದ ಉಭಯ ಪಕ್ಷಗಳಿಗೆ ಲಾಭ ಹೇಗಾಗುತ್ತದೆ ಎಂಬುದನ್ನು ಕಲಾತ್ಮಕವಾಗಿ ನಿರೂಪಿಸಬೇಕು, ಎರಡನೇ ಅಂಶ. ಮೂರನೇ ಅಂಶ ಏನಂತಂದರೆ ಒಪ್ಪಂದ ಒಮ್ಮೆಲೆ ನೆರವೇರುವುದಿಲ್ಲ, ಅದಕ್ಕಾಗಿ ಸಾಕಷ್ಟು ಪೂರ್ವ ತಯಾರಿ ಮಾಡಬೇಕು. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಒಪ್ಪಂದಗಳು ಒಂದೇ ಸಲಕ್ಕೆ ನಾವು ಹೇಳಿದಂಗೆ ಮಾತುಕತೆ ಮೂಲಕ ಒಂದೇ ಸಲ ಆಗೋದಿಲ್ಲ, ಅದು ಸಮಯ ತಗೊಳುತ್ತೆ. ಅದನ್ನು ನೋಡಿಕೊಂಡು ನಾವು ಈ ಎರಡೂ ಕಡೆಯಿಂದ ನಾವು ಒಂದು ತೀರ್ಮಾನಕ್ಕೆ ಬಂದು ಎರಡೂ ಕಡೆ ಒಪ್ಪ ರೀತಿಯಲ್ಲಿ ಅದನ್ನು ನಂತರದಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದು. ದೇ ಆರ್ ದ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ವಿಚ್ ಹ್ಯಾಂಡಲ್ ದ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್ ಬಿಟ್ವೀನ್ ದ ಫಾರಿನ್ ಮಿನಿಸ್ಟ್ರೀಸ್ ಆಫ್ ದ ಪೇರೆಂಟ್ ಸ್ಟೇಟ್ ಆ್ಯಂಡ್ ದ ಹೋಸ್ಟ್ ಸ್ಟೇಟ್, ಅಲಾಂಗ್ ವಿತ್ ದ ನೇಚರ್ ಆಫ್ ದ ಮೆಸೇಜ್, ದ ಮ್ಯಾನರ್ ಆ್ಯಂಡ್ ಸ್ಟೈಲ್ ಆಫ್ ಡೆಲಿವರಿಂಗ್ ದ ಮೆಸೇಜ್ ಗ್ರೇಟ್ಲಿ ಇನ್ಫ್ಲುಯೆನ್ಸಸ್ ದ ಕೋರ್ಸ್ ಆಫ್ ನೆಗೋಷಿಯೇಷನ್ಸ್. ಇಲ್ಲಿ ಏನು ಹೋಸ್ಟ್ ಕಂಟ್ರಿ ಆತಿಥ್ಯ ರಾಷ್ಟ್ರ ಮತ್ತು ಏನು ಸ್ವಂತ ಈ ರಾಷ್ಟ್ರ ಏನಿದೆಯೋ ಅವನು ಇಲ್ಲಿಂದನೇ ಹೋಗಿರ್ತಾನಲ್ಲ, ಯಾವ ರಾಷ್ಟ್ರಕ್ಕೆ ಸೇರಿದವನಾಗಿರುತ್ತಲ್ಲ, ಪೇರೆಂಟ್ ಸ್ಟೇಟ್ ಅಂತ, ಪೇರೆಂಟ್ ಕಂಟ್ರಿ ಅಂತ ಹೇಳ್ತೇವಲ್ಲ, ಅವನ ನಡುವೆ ಒಂದು ಒಳ್ಳೆಯ ಸಂಪರ್ಕ ಸೇತುವೆಯಾಗಿ ಇವನು ಕೆಲಸವನ್ನು ನಿರ್ವಹಿಸ್ತಾನೆ ಅನ್ನೋದು ಒಂದು ವಿಚಾರ. ಒಪ್ಪಂದದಲ್ಲಿ ಅವನು ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಏನಾಗುತ್ತೆ ಅಂತಂದರೆ ಒಪ್ಪಂದದಲ್ಲಿ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಬೇಕು. ಮತ್ತು ಈಗ ಇಂದು ಏನಾಗಿದೆ ಅಂದರೆ ಸಂಪರ್ಕ ಸಾಧನಗಳು ಅತೀವ ಪ್ರಗತಿ ಸಾಧಿಸಿರುವುದರಿಂದ ಒಪ್ಪಂದದ ಕ್ಷೇತ್ರದಲ್ಲಿ ರಾಯಭಾರಿಯ ಪಾತ್ರ ಈ ಮೊದಲಂಥದ್ದಿಲ್ಲ. ಈಗ ಭಾಳ ಹಿಂದಿನ ಕಾಲದಲ್ಲಿ ನಡೆಸ್ತಿದ್ದಂತಹ ರಾಯಭಾರಕ್ಕೂ ಆಧುನಿಕ ಕಾಲದಲ್ಲಿ ನಡೆಸುತ್ತಿರುವಂತಹ ರಾಯಭಾರಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ರಾಷ್ಟ್ರಗಳ ಮುಖ್ಯಸ್ಥರ ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥ ಪರಿಸ್ಥಿತಿ ಇದೆ ಈಗಲೂ. ಇಂದು ಬಹುಪಕ್ಷೀಯ ಒಪ್ಪಂದಗಳು ಆಗುತ್ತಿರುವುದರಿಂದ ರಾಯಭಾರಿಗಳ ಪಾತ್ರ ಕಡಿಮೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ರಾಜರ ನಡುವೆ, ವ್ಯಕ್ತಿಗಳ ನಡುವೆ, ಆಡಳಿತಗಾರರ ನಡುವೆ ಇದು ಒಪ್ಪಂದ ರಾಯಭಾರತ್ವ ಇವೆಲ್ಲ ನಡೆಯುವಂಥದ್ದು ಸ್ವಲ್ಪ ಕಡಿಮೆ ಇರ್ಬೋದು. ಆವಾಗ ತನ್ನ ಆಸ್ಥಾನದಲ್ಲಿದ್ದಂಥ ಒಬ್ಬ ಮಹಾನ್ ಪಂಡಿತನೋ ಅಥವಾ ಒಬ್ಬ ಜ್ಞಾನಿನೋ ಅಂಥ ವ್ಯಕ್ತಿಯನ್ನು ರಾಯಭಾರಿಯಾಗಿ ನೇಮಿಸ್ಕೊಳ್ಳುವಂಥ ಪದ್ಧತಿ ಹಿಂದೆ ಇತ್ತು. ಬಟ್ ಈಗ ಮುಖ್ಯಸ್ಥರೇ ನೇರವಾಗಿ ರಾಯಭಾರತ್ವದಲ್ಲಿ ತೊಡಗುತ್ತಿರುವುದನ್ನು ನಾವು ನೋಡ್ಬೋದು. ಆಮೇಲೆ ಈ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಯಾವುದು ಅಂತಂದರೆ ಈ ರಾಯಭಾರತ್ವದ ಕಾರ್ಯಗಳಲ್ಲಿ ನಾಲ್ಕನೇದು ರಿಪೋರ್ಟಿಂಗ್ ಅಂತ ಹೇಳ್ತೀವಿ ನಾವು. ರಿಪೋರ್ಟಿಂಗ್ ಅಂದರೆ ವರದಿ ಮಾಡುವುದು ಅಂತ. ಅಂದರೆ ರಿಪೋರ್ಟಿಂಗ್ ಇನ್ವಾಲ್ವ್ಸ್ ದ ಅಬ್ಸರ್ವೇಷನ್ ಆಫ್ ದ ಪೊಲಿಟಿಕಲ್, ಎಕನಾಮಿಕ್, ಮಿಲಿಟರಿ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್ ಆಫ್ ದ ಹೋಸ್ಟ್ ಕಂಟ್ರಿ ಆ್ಯಂಡ್ ದ ಅಕ್ಯುರೇಟ್ ಟ್ರಾನ್ಸ್ಮಿಷನ್ ಆಫ್ ದ ಫೈಂಡಿಂಗ್ಸ್ ಆಫ್ ದ ಡಿಪ್ಲೊಮ್ಯಾಟ್ ಟು ಹಿಸ್ ಹೋಮ್ ಕಂಟ್ರಿ. ಇಲ್ಲಿ ನಿಯತಕಾಲಿಕವಾಗಿ ವರದಿಗಳನ್ನು ಸ್ವದೇಶಕ್ಕೆ ಕಳಿಸುವಂಥದ್ದು ರಾಯಭಾರಿಯ ಮುಖ್ಯ ಕರ್ತವ್ಯವಾಗುತ್ತೆ. ಅಮೆರಿಕೆಯ ವಿದೇಶ ವಿಭಾಗದ ಒಂದು ಪ್ರಕಟಣೆ ತಿಳಿಸುವಂತೆ ರಾಯಭಾರಿಯು ತಾನಿರುವ ದೇಶದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸ್ಥಿತಿಗಳನ್ನು ಕಾಳಜಿಪೂರ್ವಕವಾಗಿ ಗಮನಿಸಬೇಕಾಗುವುದು. ರಾಯಭಾರಿಯ ವರದಿಯಲ್ಲಿ ನಾವು ಏನೇನೆಲ್ಲ ಅಂಶಗಳನ್ನು
ಇರಬೇಕು ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ರಾಯಭಾರಿಯಾದವನು ತನ್ನ ಏನು ಹೋಸ್ಟ್ ಕಂಟ್ರಿ ಆತಿಥ್ಯ ದೇಶದಲ್ಲಿ ಅಲ್ಲಿರುವಂಥ ರಾಜಕೀಯ, ಆರ್ಥಿಕ, ಸೈನಿಕ ಮತ್ತು ಇತರೆ ಸಾಮಾಜಿಕ ಅಂಶಗಳನ್ನೆಲ್ಲ ಅವನು ಕರಾರುವಕ್ಕಾಗಿ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಿ ಸಂಶೋಧಿಸಿದೆ ಸರಿಯಾದ ವಿಷಯಗಳನ್ನು ತೆಗೆದುಕೊಂಡು ಅವನು ತನ್ನ ದೇಶ ಹೋಮ್ ಕಂಟ್ರಿಗೆ, ತನ್ನ ಸ್ವದೇಶಕ್ಕೆ ಆ ವಿಷಯಗಳನ್ನು ವರದಿಯನ್ನು ಮಾಡಬೇಕಾಗತ್ತೆ ಅನ್ನೋದು. ಆಮೇಲೆ ದ ಪೊಲಿಟಿಕಲ್ ರಿಪೋರ್ಟಿಂಗ್ ಇನ್ವಾಲ್ವ್ಸ್ ಎ ರಿಪೋರ್ಟ್ ಅಬೌಟ್ ದ ಅಸೆಸ್ಮೆಂಟ್ ಆಫ್ ದ ರೋಲ್ಸ್ ಆಫ್ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಪಾಲಿಟಿಕ್ಸ್ ಆಫ್ ದ ಹೋಸ್ಟ್ ಕಂಟ್ರಿ. ಅಂದರೆ ಆ ವರದಿಯಲ್ಲಿ ಏನೇನೆಲ್ಲ ರಾಯಭಾರಿಯು ಸೇರಿಸಬೇಕಾಗತ್ತೆ ವಿಷಯಗಳನ್ನು ಅಂತಂತಂದರೆ, ಆ ರಾಷ್ಟ್ರದಲ್ಲಿ ಆತಿಥ್ಯವನ್ನು ವಹಿಸುತ್ತಿರುವಂಥ ರಾಷ್ಟ್ರದಲ್ಲಿ ಹೋಸ್ಟ್ ಕಂಟ್ರಿಯಲ್ಲಿ ಏನೇನು ರಾಜಕೀಯ ಚಟುವಟಿಕೆಗಳು ನಡೀತವೋ, ಆ ರಾಜಕೀಯ ಪಕ್ಷಗಳಲ್ಲಿ ಅಂದರೆ ವ್ಯಕ್ತಿಗಳಲ್ಲಿ ಏನೇನೆಲ್ಲ ವಿಚಾರಗಳು ನಡೀತವೋ ಎಂಬುದರ ಬಗ್ಗೆ ಎಲ್ಲ ವಿಚಾರಗಳನ್ನು ಅವನು ವರದಿಯನ್ನು ಮಾಡಬೇಕಾಗತ್ತೆ ಅನ್ನೋದು. ಆಮೇಲೆ ಅಲ್ಲಿ ರಾಜಕೀಯ ವಿದ್ಯಮಾನಗಳು ಏನು ನಡೀತವೋ ಅದನ್ನು ನೋಡಬೇಕಾಗತ್ತೆ. ಆ ವರದಿಯಲ್ಲಿ ಏನೇನೆಲ್ಲ ಅವನು ರಿಪೋರ್ಟ್ ಮಾಡುವಂಥದ್ದು ಬಂದಾಗ ರಾಜಕೀಯ ವಿದ್ಯಮಾನಗಳನ್ನು ಅವನು ರಿಪೋರ್ಟ್ ಮಾಡ್ತಾನೆ. ಸಾರ್ವಜನಿಕ ಅಭಿಪ್ರಾಯ ಹೇಗಿದೆ ಎಂಬುದರ ಬಗ್ಗೆ ನೋಡ್ತಾನೆ. ವ್ಯಾಪಾರ ವಾಣಿಜ್ಯ ವ್ಯವಹಾರಗಳ ಪ್ರಗತಿ ಯಾವ ರೀತಿ ನಡೀತಾ ಇದೆ ಎಂಬುದರ ಬಗ್ಗೆಯೂ ಕೂಡ ನೋಡ್ತಾನೆ. ವೈಜ್ಞಾನಿಕ ಸಂಶೋಧನಾ ವಿಷಯಗಳು ಏನು, ಆಮೇಲೆ ಉತ್ಪಾದನೆ, ಔದ್ಯೋಗಿಕ ಕೃಷಿ ಚಟುವಟಿಕೆಗಳ ಬಗ್ಗೆ ಅವನು ಅಬ್ಸರ್ವ್ ಮಾಡ್ತಾನೆ. ಕಾರ್ಮಿಕರ ಸ್ಥಿತಿಗತಿ ಬಗ್ಗೆ ಅವನು ನೋಡ್ತಾನೆ. ಪರಿಸರ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಅವನು ಕೂಡ ವಿಚಾರಗಳನ್ನೆಲ್ಲನೂ ಕೂಡ ಇವನು ಕುರಿತು ವಾಸ್ತವಿಕ ಹಾಗೂ ಪ್ರಾಮಾಣಿಕ ವರದಿಗಳನ್ನು ಕಳಿಸಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ರಾಯಭಾರಿ ಕಚೇರಿಯ ಸಹಾಯಕರಿಂದ ವರದಿಗಳು ತಯಾರಾಗಿ ತನ್ನ ದೇಶಕ್ಕೆ ಅದು ಕಳಿಸಲ್ಪಡುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ಆಮೇಲೆ ನಾನು ಮೊದಲೇ ಹೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ಎಕನಾಮಿಕ್ ರಿಪೋರ್ಟಿಂಗ್ ಇನ್ವಾಲ್ವ್ ಸೆಂಡಿಂಗ್ ಆಫ್ ರಿಪೋರ್ಟ್ಸ್ ಟು ದ ಹೋಮ್ ಆಫೀಸ್ ಕಂಟೈನಿಂಗ್ ಜನರಲ್ ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ಹೆಲ್ತ್, ಆರ್ಥಿಕ ಚಟುವಟಿಕೆಗಳು, ವ್ಯಾಪಾರ ವಹಿವಾಟುಗಳ ಬಗ್ಗೆ, ಸೈನಿಕ ಚಟುವಟಿಕೆಗಳ ಬಗ್ಗೆ, ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಏನೇನು ನಡೀತವೆ ಅವೆಲ್ಲನೂ ಕೂಡ ಅವನು ತನ್ನ ದೇಶಕ್ಕೆ ವರದಿಯನ್ನು ಮಾಡಬೇಕಾಗತ್ತೆ ಅನ್ನೋದು. ಆಮೇಲೆ ರಾಯಭಾರಿಯ ಇನ್ನೊಂದು ಬಹಳ ಪ್ರಮುಖವಾದಂತಹ ಕಾರ್ಯ ಏನಂತಂತಂದರೆ 5ನೇ ಕಾರ್ಯ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ಸ್, ಅಂದರೆ ತನ್ನ ರಾಷ್ಟ್ರೀಯರ ಹಿತಾಸಕ್ತಿಗಳನ್ನು ಕಾಪಾಡುವುದು. ಅಂದರೆ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಅಂತಂದರೆ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಬರಬೇಕು ಅಂತ. ಡಿಪ್ಲೊಮಸಿ ಈಸ್ ಆಲ್ವೇಸ್ ಅಟ್ ವರ್ಕ್ ಫಾರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಪ್ರಮೋಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಆ್ಯಂಡ್ ಇಟ್ಸ್ ಪೀಪಲ್ ಲಿವಿಂಗ್ ಅಬ್ರೋಡ್. ಯಾವುದೇ ದೇಶದ ರಾಯಭಾರಿಯಾಗಿ ಹೋಗಿರುವನು ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ, ತನ್ನ ದೇಶದ ಜನರ ಒಂದು ಜೀವನವನ್ನು ಉತ್ತಮಪಡಿಸುವುದಕ್ಕೆ, ಒಳ್ಳೆಯ ಬದುಕನ್ನು ಕೊಡುವುದಕ್ಕೆ ಅವನು ಶ್ರಮ ವಹಿಸಬೇಕಾಗತ್ತೆ. ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಇಸ್ ದ ಬೆಡ್ ರಾಕ್ ಆಫ್ ದ ಪ್ರಾಕ್ಟೀಸ್ ಆಫ್ ಡಿಪ್ಲೊಮಸಿ. ರಾಯಭಾರತದಲ್ಲಿ ಈ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರವಾಗಿರುತ್ತೆ. ಇಟ್ ವರ್ಕ್ಸ್ ಟು ಸೆಕ್ಯೂರ್ ಕಂಪ್ಯಾಟಿಬಿಲಿಟಿ ಔಟ್ ಆಫ್ ಇನ್ಕಂಪ್ಯಾಟಿಬಿಲಿಟಿ ಥ್ರೂ ಅಕೊಮಡೇಷನ್, ರೀಕನ್ಸಿಲಿಯೇಷನ್ ಆ್ಯಂಡ್ ಗುಡ್ ವಿಲ್. ಅಂದರೆ ರಾಯಭಾರಿಯು ಕಾರ್ಯಮಗ್ನರಾಗಿರುವ ದೇಶದಲ್ಲಿ ಸ್ವದೇಶದ ಜನತೆ ಇರ್ತಾರೆ, ಅವರ ಹಿತಾಸಕ್ತಿಗಳನ್ನು ರಕ್ಷಿಸಬೇಕಾಗತ್ತೆ ಹಾಗೂ ಅವರಿಗೆ ಇರುವ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಬೇಕಾಗತ್ತೆ. ತನ್ನ ರಾಷ್ಟ್ರೀಯ ಏನಾದರೂ ಸಮಸ್ಯೆಗಳಲ್ಲಿ ಸಿಲುಕಿಸದೆ ಅವರಿಗೆ ಸಹಾಯ ಮಾಡಬೇಕಾಗತ್ತೆ. ತನ್ನ ತಾಯ್ನಾಡಿನ ಹೆಸರಿಗೆ ಅಪಕೀರ್ತಿ ಬರದಂತೆ ನೋಡಿಕೊಳ್ಬೇಕಾಗತ್ತೆ. ತಾಯ್ನಾಡಿನ ಬಗೆಗೆ ವರದಿಗಳನ್ನು ಮಾಧ್ಯಮಗಳಲ್ಲಿ ಗಮನಿಸಬೇಕು ಅವನು. ಮತ್ತು ಏನಾದರೂ ತಪ್ಪು ಮಾಹಿತಿ ಇದ್ದರೆ ಅದನ್ನು ಆ ರಾಷ್ಟ್ರದ ಮುಖ್ಯಸ್ಥನ ಗಮನಕ್ಕೆ ತನ್ನ ತಾಯ್ನಾಡಿನವರ ವರ್ತನೆಯ ಬಗೆಗೆ ಗಮನಿಸಬೇಕಾಗುತ್ತೆ ಎಂಬ ವಿಚಾರವನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಬೇಕು. ಇದು ಬಹಳ ಪ್ರಮುಖವಾಗಿ ರಾಯಭಾರಿಯ ಪ್ರಮುಖ ಕಾರ್ಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ರಾಯಭಾರಿಯ ಕಾರ್ಯಗಳು ಏನು ಎಂಬುದರ ಬಗ್ಗೆ ನಾವು ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ಹಾಗಾದರೆ ಇನ್ನು ಈ ಮುಂದೆ ಈಗ ಟೈಪ್ಸ್ ಆಫ್ ಡಿಪ್ಲೊಮಸಿ ಅಥವಾ ಕೈಂಡ್ಸ್ ಆಫ್ ಡಿಪ್ಲೊಮಸಿ, ರಾಯಭಾರತದ ವಿಧಗಳು ಯಾವ್ಯಾವಿದೆ, ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಈಗ ಒಂದೊಂದಾಗಿ ಚರ್ಚೆ ಮಾಡೋಣ. ರಾಜತಂತ್ರದ ಪ್ರಕಾರಗಳು ಅಥವಾ ರಾಜತಂತ್ರದ ವಿಧಗಳು. ರಾಜತಂತ್ರದ ವಿಧಗಳು ಅಥವಾ ರಾಯಭಾರತದ ವಿಧಗಳು ಅದರಲ್ಲಿ ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ಬರುವಂಥದ್ದು ಒಟ್ಟು 9 ರಾಜತಂತ್ರ ಅಥವಾ ರಾಯಭಾರತದ ಪ್ರಕಾರಗಳನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಒಂದು ಓಲ್ಡ್ ಡಿಪ್ಲೊಮಸಿ ಅಂದರೆ ಹಳೆಯ ರಾಜತಂತ್ರ, 2ನೇದು ನ್ಯೂ ಡಿಪ್ಲೊಮಸಿ ಹೊಸ ರಾಜತಂತ್ರ, 3 ಸೀಕ್ರೆಟ್ ಆ್ಯಂಡ್ ಓಪನ್ ಡಿಪ್ಲೊಮಸಿ ರಹಸ್ಯ ಮತ್ತು ಬಹಿರಂಗ ರಾಜತಂತ್ರ, 4th ಒನ್ ಈಸ್ ಕಾನ್ಫರೆನ್ಸ್ ಡಿಪ್ಲೊಮಸಿ, 4ನೇದು ಸಮ್ಮೇಳನ ರಾಜತಂತ್ರ, 5th ಒನ್ ಈಸ್ ಪರ್ಸನಲ್ ಡಿಪ್ಲೊಮಸಿ, 5ನೇದು ವೈಯಕ್ತಿಕ ರಾಜತಂತ್ರ, 6th ಒನ್ ಈಸ್ ಶಟಲ್ ಡಿಪ್ಲೊಮಸಿ, 6ನೇದು ಪುನರಪಿ ಬಂದು ಹೋಗುವ ರಾಜತಂತ್ರ, 7th ಒನ್ ಈಸ್ ಡೆಮೊಕ್ರೆಟಿಕ್ ಡಿಪ್ಲೊಮಸಿ, 7ನೇದು ಪ್ರಜಾತಾಂತ್ರಿಕ ರಾಜತಂತ್ರ, 8th ಒನ್ ಈಸ್
ಕಮರ್ಷಿಯಲ್ ಡಿಪ್ಲೊಮಸಿ, ವಾಣಿಜ್ಯ ರಾಜತಂತ್ರ. ನೈನ್ತ್ ಒನ್ ಈಸ್ ಕಲ್ಚರಲ್ ಡಿಪ್ಲೊಮಸಿ, ಸಾಂಸ್ಕೃತಿಕ ರಾಜತಂತ್ರ ಅಂತ ಒಟ್ಟು 9 ವಿಧಗಳನ್ನಾಗಿ ನಾವು ಮಾಡಿ ಇಲ್ಲಿ ಅಧ್ಯಯನ ಮಾಡುವಂಥದ್ದು ಬರುತ್ತೆ. ಅದರಲ್ಲಿ ಮೊದಲೇದು ಓಲ್ಡ್ ಡಿಪ್ಲೊಮಸಿ, ಅಂದರೆ ಹಳೆಯ ರಾಜತಂತ್ರ. ಅಂದರೆ ಹೆಸರೇ ಹೇಳುವಂತೆ ರಾಜತಂತ್ರದ ಅತ್ಯಂತ ಹಳೆಯ ಪ್ರಕಾರ ಇದಾಗಿರುವಂಥದ್ದು, ಅಂದರೆ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಡಿಪ್ಲೊಮಸಿ. Statehood sprouted when state-to-state relations became inevitable. Diplomats' use of commercial affiliation in general was great. Diplomacy was also an important feature of Greek culture some 5,000 years ago. There are over 158 urban states in Greece, city states. ನಾವು ನೋಡಿದಾಗ ನಾವು ಪ್ರಾಚೀನ ಕಾಲದಿಂದಲೂ ಅದರಲ್ಲೂ ಕೂಡ ಗ್ರೀಕರ ಕಾಲದ ಒಂದು ನಗರ ರಾಜ್ಯಗಳಲ್ಲಿ ಈ ಒಂದು ಪದ್ಧತಿ ಇದ್ದದನ್ನು ನೋಡ್ತೇವೆ. ರಾಜ್ಯಗಳು ಪರಸ್ಪರ ಸಂಬಂಧಗಳು ಅನಿವಾರ್ಯವಾದಾಗ ರಾಜತಂತ್ರದ ಮೂಲಕ ಒಡೆಯುತ್ತ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜತಾಂತ್ರಿಕರ ಉಪಯೋಗ ವಾಣಿಜ್ಯ ಸಂಬಂಧ ಬಳಿ ಬಹಳ ಇದ್ದದ್ದಂತ ನೋಡ್ತೇವೆ. ಸುಮಾರು 2500 ವರ್ಷಗಳ ಹಿಂದೆ ಗ್ರೀಕ್ ಸಂಸ್ಕೃತಿಯಲ್ಲಿ ರಾಜತಂತ್ರವು ಒಂದು ಪ್ರಮುಖ ಲಕ್ಷಣವಾಗಿದ್ದದನ್ನು ನೋಡ್ತೇವೆ. ಗ್ರೀಸ್ ದೇಶದಲ್ಲಿ 158ಕ್ಕಿಂತಲೂ ಅಧಿಕ ನಗರ ರಾಜ್ಯಗಳಿದ್ದವು. ಆ ಸಂದರ್ಭದಲ್ಲಿ ಆಂಗ್ಲ ಭಾಷೆಯಲ್ಲಿ ಸಿಟಿ ಸ್ಟೇಟ್ಸ್ ಅಂತಂದರೆ ಕನ್ನಡದಲ್ಲಿ ನಾವು ನಗರ ರಾಜ್ಯ ಅಂತ ಕರಿತೀವಿ. ಈ ನಗರ ರಾಜ್ಯಗಳ ಮಧ್ಯೆ ರಾಜತಾಂತ್ರಿಕ ಸಂಬಂಧಗಳಿದ್ದವು. ಅದೇ ರೀತಿಯಲ್ಲಿ ಭಾರತದ ಶ್ರೇಷ್ಠ ರಾಜನೀತಿಜ್ಞ ಅರ್ಥಶಾಸ್ತ್ರಜ್ಞನಾದಂತಹ ಹಾಗೂ ರಾಜ್ಯಶಾಸ್ತ್ರಜ್ಞನಾದಂತಹ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ರಾಯಭಾರಿಯ ಕರ್ತವ್ಯ ಮತ್ತು ಅವರ ಪಾತ್ರ ಇತ್ಯಾದಿಗಳ ಬಗ್ಗೆ ವಿವರವಾಗಿ ತಿಳಿಸಿರುವಂಥದ್ದು ನೋಡ್ತೇವೆ. ರೋಮನ್ನರ ಕಾಲಾವಧಿಯಲ್ಲೂ ಕೂಡ ರಾಜತಂತ್ರ ಹುಲಸಾಗಿ ಬೆಳೆದೇ ಹೋಗಿದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿತ್ತು. ರಾಜರು ಕಾನೂನು ಕ್ಷೇತ್ರಕ್ಕೆ ಬಹಳ ಮಹತ್ವ ನೀಡಿದ್ರು ಆ ಟೈಮ್ನಲ್ಲಿ. ಆದರೂ ಕಾನ್ಸ್ಟ್ಯಾಂಟನ್ ಎಂಬ ರಾಜನು ಹೊಸದಾಗಿ ರಚಿಸಿದ ತನ್ನ ರಾಜಧಾನಿಯಿಂದ ಬೇರೆ ಬೇರೆ ರಾಜಧಾನಿಗಳಿಗೆ ರಾಯಭಾರಿಗಳನ್ನು ನಿಯೋಜಿಸಿದನು. ರಾಯಭಾರಿಗಳ ಗುಪ್ತ ಮಾಹಿತಿಯಿಂದ ರೋಮನ್ನರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡರು. ಹಳೆಯ ರಾಜತಾಂತ್ರಿಕರನ್ನು ಗೂಢಚಾರಿಗಳೆಂದು ಭಾವಿಸಲಾಗುತ್ತಿದ್ದು, ರಾಜತಾಂತ್ರಿಕರನ್ನು ಸಂಶಯದಿಂದ ನೋಡಲಾಗುತ್ತಿದ್ದು. ಆ ಸಂದರ್ಭದಲ್ಲಿ ಅವರ ಚಲನವಲನಗಳ ಮೇಲೆ ಕಣ್ಗಾವಲು ಇಡಲಾಗ್ತಿತ್ತು. ಹಳೆಯ ರಾಜತಂತ್ರದಲ್ಲಿ ರಾಯಭಾರಿಗಳನ್ನು ವೈಯಕ್ತಿಕ ಪ್ರತಿನಿಧಿಗಳೆಂದು ತಿಳಿಯಲಾಗ್ತಿತ್ತು. ಮೋಸ ವಂಚನೆಗಳು ರಾಯಭಾರತದ ಪ್ರಮುಖ ಲಕ್ಷಣಗಳಾಗಿದ್ದು. ಆ ಸಂದರ್ಭದಲ್ಲಿ ರಾಜನ ಮನಸ್ಥಿತಿ ಅರಿತುಕೊಂಡೇ ತಾವು ಕೆಲಸ ನಿರ್ವಹಿಸುವ ರಾಜಧಾನಿಗೆ ಬಂದು ರಾಜತಾಂತ್ರಿಕರೇ ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೈಗೊಳ್ಳುತ್ತಿದ್ದರು ಎಂಬ ವಿಚಾರವನ್ನು ನಾವು ಈ ಒಂದು ರಾಜತಂತ್ರದಲ್ಲಿ ತಿಳ್ಕೋಬಹುದು. ನಂತರದಲ್ಲಿ ಎರಡನೇ ಪ್ರಕಾರವಾದಂತಹ ದ ನ್ಯೂ ಡಿಪ್ಲೊಮಸಿ ಅಥವಾ ಹೊಸ ರಾಜತಂತ್ರದ ಬಗ್ಗೆ ನಾವು ನೋಡಿದಾಗ ನ್ಯೂ ಡಿಪ್ಲೊಮಸಿ ಎಮರ್ಜ್ಡ್ ಇನ್ ದ 19th century. ಈ ಹೊಸ ರಾಜತಾಂತ್ರಿಕತೆ ಅನ್ನೋದು ಯಾವಾಗ ಹುಟ್ಕೊಳ್ತು ಅಂದರೆ 19ನೇ ಶತಮಾನದ ನಂತರದಲ್ಲಿ ಹುಟ್ಕೊಳ್ತು. ದ ಮೇನ್ ರೀಸನ್ ಫಾರ್ ದ ಎಮರ್ಜೆನ್ಸ್ ಆಫ್ ಡಿಪ್ಲೊಮಸಿ ವಾಸ್ ದ ಡ್ರಾಮೆಟಿಕ್ ಚೇಂಜಸ್ in transport connectivity, and after the invention of the telegraph and air transport, the new dimension took on a new dimension. ಅಂದರೆ ಇದು ಈ 19ನೇ ಶತಮಾನದಲ್ಲೇ ಈ ರಾಯಭಾರತ್ವ ಯಾಕೆ ಈ ಹೊಸ ರಾಯಭಾರತ್ವ ಹುಟ್ಕೊಳ್ತು ಅಂತ ಹೇಳಿದ್ರೆ, ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಡ್ರಾಸ್ಟಿಕ್ ಚೇಂಜ್, ತುಂಬ ಬದಲಾವಣೆಗಳಾದವು. ಅದರಲ್ಲಿ ಬಹಳ ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮತ್ತು ದೂರವಾಣಿ, ಮತ್ತು ವಿಮಾನಯಾನ, ಮತ್ತು ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ, ಸಾರಿಗೆ ಸಂಪರ್ಕಗಳಲ್ಲಿ ಸಾಕಷ್ಟು ಆವಿಷ್ಕಾರಗಳಾದವು ಅದರ ಮೂಲಕ. ಮತ್ತು ರೇಡಿಯೋ, ಟೆಲಿವಿಷನ್ನು, ಟೆಕ್ನಾಲಜಿ ಆ್ಯಂಡ್ ನ್ಯೂಸ್ ಪೇಪರ್ಸ್ ಆರ್ ಏಬಲ್ ಟು ಎಕ್ಸ್ಚೇಂಜ್ ನ್ಯೂಸ್ ಬಿಟ್ವೀನ್ ನೇಷನ್ ಸ್ಟೇಟ್ಸ್. ರೇಡಿಯೋ ಆಗಲಿ, ಟಿವಿ ಆಗಲಿ, ತಂತ್ರಜ್ಞಾನ, ವರ್ತಮಾನ ಪತ್ರಿಕೆಗಳು ಇವೆಲ್ಲವೂ ಕೂಡ ಬೆಳೆದಿದ್ದರಿಂದ ಈ ಒಂದು ಹೊಸ ರೀತಿಯ ರಾಯಭಾರತವು ಪ್ರಚಲಿತಿಗೆ ಬಂತು ಅಂತ ನಾವು ಹೇಳ್ಬೋದು. ಅಂದರೆ ಇದು ಬಹಳ ಪ್ರಮುಖವಾಗಿ ಈ ಹೊಸ ರಾಜತಂತ್ರದ ಪ್ರಮುಖ ಲಕ್ಷಣಗಳನ್ನು ನಾವು ನೋಡಿದಾಗ ಏನೇನು ಕಾಣುತ್ತೆ ನಮಗೆ ಅಂತಂದರೆ, ರಾಷ್ಟ್ರಗಳ ಆಯಾ ಮುಖ್ಯಸ್ಥರು ನೇರವಾಗಿ ಒಪ್ಪಂದ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥದ್ದು. ಅಂದರೆ ಮೇಯ್ನಾಗಿ ಅಲ್ಲಿನ ಮುಖ್ಯಸ್ಥರೇ ಒಪ್ಪಂದದಲ್ಲಿ ಭಾಗಿಯಾಗ್ತಾರೆ. ಎರಡನೇದಾಗಿ ನೋಡಿದಾಗ ರಾಯಭಾರಿಗಳು ಒಪ್ಪಂದದ ನೀತಿನಕ್ಷೆ ತಯಾರಿಸಿ ರಾಷ್ಟ್ರದ ಮುಖ್ಯಸ್ಥರು ಒಪ್ಪಂದ ಮಾಡಿಕೊಳ್ಳಲು ರಾಯಭಾರಿಗಳು ತಾಂತ್ರಿಕ ಸಹಾಯ ನೀಡ್ತಾರೆ. ಅನೇಕ ಶೃಂಗಸಭೆಗಳಲ್ಲಿ, ಸಮ್ಮೇಳನಗಳಲ್ಲಿ ರಾಜತಂತ್ರದ ವಿಷಯಗಳನ್ನು ಚರ್ಚಿಸುವ ಪರಿಪಾಠ ಆರಂಭ ಆಯಿತು ಆ ಟೈಮ್ನಲ್ಲಿ. ನಂತರದಲ್ಲಿ ಹಾಟ್ಲೈನ್ ಸಂಪರ್ಕದಿಂದ ತ್ವರಿತ ರಾಜತಾಂತ್ರಿಕ ಸಮಸ್ಯೆಗಳನ್ನು ಚರ್ಚಿಸಲು ಅನುಕೂಲವಾಯಿತು. ರಾಜತಂತ್ರದ ವ್ಯವಹಾರಗಳು ಇಂದು ಪಾರದರ್ಶಕವಾಗಿರುವಂಥದ್ದು ಹಾಗೂ ಪ್ರಜಾಸತ್ತಾತ್ಮಕವಾಗಿರುವಂಥದ್ದು. ಮತ್ತು ಸಾರ್ವಜನಿಕ ಅಭಿಪ್ರಾಯ ರಾಷ್ಟ್ರಗಳ ರಾಜತಾಂತ್ರಿಕ ವ್ಯವಹಾರಗಳ ಮೇಲೆ ಪ್ರಭಾವ ಬೀರಿರುವಂಥದ್ದನ್ನು ಕೂಡ ನಾವು ಈಗ ನೋಡ್ತೇವೆ. ಅಂದರೆ ಡಿಪ್ಲೊಮಸಿ ವಾಸ್ ದ ಬ್ಯಾಕ್ ಬೋನ್ ಆಫ್ ದ ಟ್ರೀಟಿ ರಿಕ್ವೈರ್ಮೆಂಟ್ಸ್. ಫೀಚರ್ಸ್ ಅಂತ ನೋಡಿದಾಗ ನಾವು ದ ಡಿಪ್ಲೊಮ್ಯಾಟ್ಸ್ ಪ್ರೊವೈಡೆಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಫಾರ್ ದ ಸೈನಿಂಗ್ ಆಫ್ ದ ಅಗ್ರಿಮೆಂಟ್. ದ ಹಾಟ್ಲೈನ್ ಕನೆಕ್ಷನ್ ಫೆಸಿಲಿಟೇಟೆಡ್ ಕ್ವಿಕ್ ಡಿಪ್ಲೊಮಸಿ ಟು ಡಿಸ್ಕಸ್ ಅದರ್ ಇಶ್ಯೂಸ್. ಡಿಪ್ಲೊಮ್ಯಾಟಿಕ್ ಅಫೇರ್ಸ್ ಹ್ಯಾವ್ ಬಿಕಮ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಟುಡೇ. ಪಬ್ಲಿಕ್ ಒಪಿನಿಯನ್ ಆನ್ ದ ಡಿಪ್ಲೊಮ್ಯಾಟಿಕ್ ಅಫೇರ್ಸ್ ಆಫ್ ನೇಷನ್ಸ್ ಅಂತಲೇ ಹೇಳ್ಬೋದು.
ನಂತರದಲ್ಲಿ ಮೂರನೇದು ಒಂದು ಪ್ರಕಾರ ಅಂತಂದರೆ ಥರ್ಡ್ ಒನ್ ಈಸ್ ದ ಟೈಪ್ಸ್ ಆಫ್ ಡಿಪ್ಲೊಮಸಿ. ಥರ್ಡ್ ಒನ್ ಟೈಪ್ ಆಫ್ ಡಿಪ್ಲೊಮಸಿ ಈಸ್ ಸೀಕ್ರೆಟ್ ಆ್ಯಂಡ್ ಓಪನ್ ಡಿಪ್ಲೊಮಸಿ. ಅಂದರೆ ಇಲ್ಲಿ ರಹಸ್ಯ ಹಾಗೂ ಬಹಿರಂಗ ರಾಜತಂತ್ರ. ಅಗ್ರಿಮೆಂಟ್ಸ್ ಬಿಟ್ವೀನ್ ದ ಪಾರ್ಟೀಸ್ ರಿಮೇನ್ ಕಾನ್ಫಿಡೆನ್ಷಿಯಲ್. ಇಂತಹ ಒಂದು ರಾಜತಂತ್ರದಲ್ಲಿ ಎರಡೂ ದೇಶಗಳ ನಡುವೆ ಯಾವುದೇ ಒಂದು ಮಾತುಕತೆಗಳು ಒಪ್ಪಂದಗಳು ಆದಾಗ ಅದು ತುಂಬ ಸೀಕ್ರೆಟ್ ಆಗಿರುತ್ತೆ ಅಥವಾ ರಹಸ್ಯವಾಗಿರುತ್ತೆ ಅಂತ. ದಿಸ್ ಈಸ್ ದ ಥರ್ಡ್ ಟೈಪ್ ಆಫ್ ಡಿಪ್ಲೊಮಸಿ. ಇದೊಂದು ರೀತಿ ಮೂರನೇದು ರಾಯಭಾರತ್ವ. ಇದು the hallmark of traditional and old diplomacy in which diplomatic affairs were concealed, meaning they were not exposed to the public. ಹಿಂದಿನ ಒಂದು ರಾಜಕಾರಣದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಹಿಂದಿನ ರಾಷ್ಟ್ರಗಳು ಭಾಳ ಹಳೆಯ ಒಂದು ಪದ್ಧತಿಯಲ್ಲಿ ಈ ಒಂದು ರಹಸ್ಯ ರಾಯಭಾರತ್ವವನ್ನು ನಡೆಸ್ತಿದ್ವು ಎಂಬ ವಿಚಾರ ನಾವು ತಿಳ್ಕೊಳ್ತೇವೆ. Nations agreements were held. Harold Wilson put forward a 4-point formula in 1918 stating that open diplomacy was appropriate. The most important of them all, ಹೆರಾಲ್ಡ್ ವಿಲ್ಸನ್ ಅವರು ಒಂದು 4 ಪಾಯಿಂಟ್ ಇರುವಂತಹ ಒಂದು ಫಾರ್ಮುಲಾವನ್ನು 1918ರಲ್ಲಿ ಕೊಟ್ಟರು. ಅದು ಏನಂತಂತಂದರೆ ದ ಎಂಬಸಿ ಶುಡ್ ಬಿ ಓಪನ್, ಅಂದರೆ ರಾಯಭಾರಿ ಕಚೇರಿಗಳನ್ನು ಓಪನ್ ಮಾಡಬೇಕು ಎಂಬ ವಿಚಾರವನ್ನು ಹೇಳ್ತಾರೆ. ಅಂದರೆ ಅಗ್ರಿಮೆಂಟ್ಸ್ ಬಿಟ್ವೀನ್ ದ ಪೀಸ್ ರಿಲೇಟೆಡ್ ನೇಷನ್ಸ್ ಆರ್ ಆಲ್ಸೋ ಡಿಸ್ಕ್ಲೋಸ್ಡ್. ಅಂದರೆ ಇಲ್ಲೇನಾಗ್ತದೆ ಅಂದರೆ ರಾಷ್ಟ್ರಗಳ ನಡುವೆ ನಡೆಯುವಂತಹ ಈ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂಗೆ ಅದನ್ನು ಕೂಡ ನಾವು ಓಪನ್ ಆಗಿಡಬೇಕು, ಮುಕ್ತವಾಗಿಡಬೇಕು. ದ ಅಬೌವ್ ಅಗ್ರಿಮೆಂಟ್ಸ್ ವಿಲ್ ಬಿ ಓಪನ್ಲಿ ಡಿಸ್ಕಸ್ಡ್ ಆ್ಯಂಡ್ ಸೈನ್ಡ್. ಯಾವುದೇ ಒಂದು ಮಾತುಕತೆಗಳು ಇಲ್ಲಿ ನಡೆದಾಗಲೂ ಕೂಡ ಇದನ್ನು ಓಪನ್ ಆಗಿ ನಾವು ಡಿಸ್ಕಸ್ ಮಾಡಬೇಕು ಮತ್ತು ಓಪನ್ ಆಗಿಯೇ ಸಹಿ ಹಾಕಬೇಕು. ದ NGO ಆಲ್ಸೋ ಅಡ್ವೊಕೇಟೆಡ್ ಓಪನ್ ಡಿಪ್ಲೊಮಸಿ. NGOಗಳು ನಾನ್ ಗೌರ್ನಮೆಂಟಲ್ ಆರ್ಗನೈಜೇಷನ್, ಅಂದರೆ ಸರ್ಕಾರೇತರ ಸಂಸ್ಥೆಗಳು ಅಂತ ಏನಿದಾವೋ ಅವು ಕೂಡ ರಾಯಭಾರತ್ವವನ್ನು ನಡೆಸುವಾಗ ಓಪನ್ ಆಗಿರಬೇಕು ಅನ್ನೋದು ವಿಚಾರವನ್ನು ತಿಳ್ಕೊಬೇಕಾಗುತ್ತೆ. ದ ಯುನೈಟೆಡ್ ನೇಷನ್ಸ್ ಮ್ಯಾನಿಫೆಸ್ಟೋ ಆಲ್ಸೋ ಕ್ರೆಡಿಟ್ಸ್ ಓಪನ್ ಡಿಪ್ಲೊಮಸಿ. ಈ ವಿಶ್ವಸಂಸ್ಥೆ ಏನಂತ ಹೇಳ್ತೀವಿ ನಾವು, ಅದರ ಮ್ಯಾನಿಫೆಸ್ಟೋ ಏನಿದೆಯೋ, ಪ್ರಣಾಳಿಕೆ ಏನಿದೆಯೋ, ಅದರಲ್ಲಿ ಈಗ ತಿಳಿಸಿರುವಂಥದ್ದು ಏನಂತಂದರೆ ಅದು ಓಪನ್ ಡಿಪ್ಲೊಮಸಿ ನಡೆಸೋದ್ರ ಬಗ್ಗೆ ಹೇಳುತ್ತೆ. ಸೀಕ್ರೆಟ್ ಡಿಪ್ಲೊಮಸಿ ಬದಲಾಗಿ ಓಪನ್ ಡಿಪ್ಲೊಮಸಿ ನಡೆಸೋದ್ರ ಬಗ್ಗೆ ಹೇಳುತ್ತೆ. ಅಂದರೆ ಹಿಂದಿನ ಈ ಒಂದು ಡಿಪ್ಲೊಮಸಿ ನೋಡಿದಾಗ ಸಾಂಪ್ರದಾಯಿಕ ಅಥವಾ ಹಳೆಯ ರಾಜತಂತ್ರದ ಮುಖ್ಯ ಲಕ್ಷಣ ಇದು. ರಾಜತಂತ್ರದ ವ್ಯವಹಾರಗಳು ರಹಸ್ಯವಾಗಿ ಆ ಟೈಮ್ನಲ್ಲಿ ನಡೀತಿದ್ವು. ಅಂದರೆ ಅವು ಜನತೆಗೆ ಬಹಿರಂಗ ಆಗ್ತಿರಲಿಲ್ಲ. ರಾಷ್ಟ್ರಗಳಿಗೆ ಮಧ್ಯೆ ಜರುಗುವ ಒಪ್ಪಂದಗಳು ರಹಸ್ಯವಾಗಿ ಉಳಿತಿದ್ವು ಆ ಟೈಮ್ನಲ್ಲಿ. ಆ ಟೈಮ್ನಲ್ಲಿ 19 ಮತ್ತು 20ನೇ ಶತಮಾನಗಳಲ್ಲಿಯೂ ಅನೇಕ ರಹಸ್ಯ ಒಪ್ಪಂದಗಳು ನಡೆದಿದ್ವು. ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ದೇಶಗಳ ಮಧ್ಯೆ ಕ್ರಿಸ್ತಶಕ 1904ರಲ್ಲಿ ಒಂದು ಒಪ್ಪಂದವಾಯಿತು ಹಾಗೂ 1945ರ ಯಾಲ್ಟಾ ಒಪ್ಪಂದವಾಯಿತು. ಇವೆರಡು ಒಪ್ಪಂದಗಳು ರಹಸ್ಯವಾಗೇ ಉಳಿದಂಥದ್ದು. ಕ್ರಿಸ್ತಶಕ 1918ರಲ್ಲಿ ಅಮೆರಿಕ ಅಧ್ಯಕ್ಷರಾದಂಥ ಹೆರಾಲ್ಡ್ ವಿಲ್ಸನ್ ಅವರು ಬಹಿರಂಗ ರಾಜತಂತ್ರವೇ ಸೂಕ್ತ ಅಂತ ಹೇಳಿ ಆ ಕುರಿತು 1918ರಲ್ಲಿ 14 ಅಂಶಗಳ ಸೂತ್ರಗಳನ್ನು ಮುಂದಿಟ್ಟರು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ನಾಲ್ಕನೇದು ರಾಯಭಾರತದ ಪ್ರಕಾರಗಳ ನಾಲ್ಕನೇದು ಕಾನ್ಫರೆನ್ಸ್ ಡಿಪ್ಲೊಮಸಿ. ಫೋರ್ತ್ ಒನ್ ಈಸ್ ಕಾನ್ಫರೆನ್ಸ್ ಡಿಪ್ಲೊಮಸಿ, ಸಮ್ಮೇಳನ ರಾಜತಂತ್ರ. ಇದು ಕೂಡ ರಾಜತಂತ್ರದ ಒಂದು ಪ್ರಕಾರ. ದಿಸ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಡಿಪ್ಲೊಮಸಿ, ಆಲ್ಸೋ ನೋನ್ ಆಸ್ ಪಾರ್ಲಿಮೆಂಟರಿ ಡಿಪ್ಲೊಮಸಿ. ಇದನ್ನು ನಾವು ಸಂಸದೀಯ ರಾಜತಂತ್ರ ಅಂತ ಕೂಡ ಕರಿತೀವಿ. ಕಾನ್ಫರೆನ್ಸ್ ಡಿಪ್ಲೊಮಸಿ ಬಿಕೇಮ್ ಪಾಪ್ಯುಲರ್ ಆಫ್ಟರ್ ವರ್ಲ್ಡ್ ವಾರ್ ಫಸ್ಟ್. ಆಫ್ಟರ್ ವರ್ಲ್ಡ್ ವಾರ್ ಸೆಕೆಂಡ್ ದೇರ್ ವಾಸ್ ಎ ನ್ಯೂ ಡೆವಲಪ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಬೌಟ್ 6,000 to 10,000 conferences are held worldwide each year. The main sponsor of the book is Diplomacy by Conference. ಅಂದರೆ ನಾನು ಮೊದಲೇ ಹೇಳಿದೆ, ಇದು ಒಂದು ರೀತಿಯ ಸಂಸದೀಯ ರಾಜತಂತ್ರ ಅಂತಲೇ ಕರಿಬೋದು. ಮೊದಲನೇ ಮಹಾಯುದ್ಧದ ನಂತರ ಸಮ್ಮೇಳನ ರಾಜತಂತ್ರ ಪ್ರಸಿದ್ಧಿ ಆಯಿತು. ಎರಡನೇ ಮಹಾಯುದ್ಧದ ತರುವಾಯ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆ ಆಯಿತು ಅಂತ. ಪ್ರತಿ ವರ್ಷ ಸುಮಾರು 6,000 to 10,000 ಸಮ್ಮೇಳನಗಳು ಪ್ರಪಂಚದಾದ್ಯಂತ ಜರುಗುತ್ತವೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಅಮೆರಿಕದವರು ಸುಮಾರು 500 ಸಮ್ಮೇಳನದ ಪ್ರಾಯೋಜಕತ್ವವನ್ನು ವಹಿಸ್ತಾರೆ. ಲಾರ್ಡ್ ಹ್ಯಾಂಕೆ 1946ರಲ್ಲಿ ಡಿಪ್ಲೊಮಸಿ ಬೈ ಕಾನ್ಫರೆನ್ಸ್ ಎಂಬ ಪುಸ್ತಕ ಬರೀತಾರೆ. ಅದರಲ್ಲಿ ಅವರು ಹೇಳುವ ಅಂಶಗಳೇನಂತಂದರೆ, ದ ಬೆಸ್ಟ್ ಫೋರಮ್ ಫಾರ್ ಅವಾಯ್ಡಿಂಗ್ ವಾರ್ ಇಸ್ ಕಾನ್ಫರೆನ್ಸ್ ಡಿಪ್ಲೊಮಸಿ. ಯುದ್ಧ ತಪ್ಪಿಸಲು ಅತ್ಯುತ್ತಮ ವೇದಿಕೆ ಅಂತಂದರೆ ಸಮ್ಮೇಳನದ ರಾಜತಂತ್ರ ಅಂತ ಕರೀತಾರೆ ಅವರು. ಎರಡನೇದಾಗಿ, ನೇಷನ್ಸ್ ಅಟ್ ಕಾನ್ಫರೆನ್ಸಸ್ ನೇಷನ್ ಲೀಡರ್ಸ್ ಕ್ಯಾನ್ ಡಿಸ್ಕಸ್ ಇನ್ ಎ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಸಮ್ಮೇಳನಗಳಲ್ಲಿ ರಾಷ್ಟ್ರ ಮುಖಂಡರು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಚರ್ಚಿಸಬಲ್ಲರು. ಥರ್ಡ್ ಪಾಯಿಂಟ್ ಈಸ್ ಪರ್ಸನಲ್ ಫ್ರೆಂಡ್ಶಿಪ್ಸ್ ಕ್ಯಾನ್ ಗ್ರೋ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್. ವೈಯಕ್ತಿಕ ಗೆಳೆತನ ಬೆಳೆದು ಸಮಸ್ಯೆ ಪರಿಹಾರವಾಗಬಲ್ಲದು ಅನ್ನೋದು ಮೂರನೇ ಅಂಶದಲ್ಲಿ ಹೇಳ್ತಾನೆ.
ಫೋರ್ತ್ ಒನ್ ಈಸ್ ಕಾನ್ಫ್ಲಿಕ್ಟಿಂಗ್ ಎನ್ವಿರಾನ್ಮೆಂಟ್ ವಿಲ್ ನಾಟ್ ಬಿ ಅಟ್ ದ ಕಾನ್ಫರೆನ್ಸ್. ಸಂಘರ್ಷಮಯ ವಾತಾವರಣ ಸಮ್ಮೇಳನದಲ್ಲಿರುವುದಿಲ್ಲ ಎಂಬ ವಿಚಾರ ಅಂತ ತಿಳ್ಕೋಬೇಕು. ಆಮೇಲೆ ಫಿಫ್ತ್ ಒನ್ ಈಸ್ ಹೆಡ್ಸ್ ಆಫ್ ನೇಷನ್ಸ್ ಆರ್ ಇಯರ್, ದೇ ವಿಲ್ ಲೀಡ್ ಟು ಎ ಫ್ರೆಂಡ್ಲಿ ಡೈಲಾಗ್. ರಾಷ್ಟ್ರಗಳ ಮುಖ್ಯಸ್ಥರ ಕಾರ್ಯದರ್ಶಿಗಳು ಎಲ್ಲರೂ ಅವರು ಸೌಹಾರ್ದಯುತವಾದಂಥ ಮಾತುಕತೆಗೆ ದಾರಿ ಮಾಡಿಕೊಡ್ತಾರೆ. ಸಿಕ್ಸ್ತ್ ಒನ್ ಈಸ್ ನೆಗೋಷಿಯೇಷನ್ಸ್ ಆರ್ ಕಾನ್ಫಿಡೆನ್ಷಿಯಲ್. ಮಾತುಕತೆಗಳು ರಹಸ್ಯವಾಗಿರುತ್ತದೆ ಮತ್ತು ಇಂತಹ ಸಚ್ ನೆಗೋಸಿಯೇಷನ್ಸ್ ಆರ್ ವೆಲ್ ರಿಸೀವ್ಡ್. ಇಂತಹ ಮಾತುಕತೆಗೆ ಉತ್ತಮ ಪ್ರಚಾರ ಸಿಗುವಂಥದ್ದು. ಅಂದರೆ ಈ ರೀತಿಯ ಸಮ್ಮೇಳನ ರಾಜತಂತ್ರವನ್ನು ಸಾಕಷ್ಟು ಬಾರಿ ಟೀಕೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆಮೇಲೆ ಐದನೇದು ರಾಯಭಾರತ್ವದ ಅಂತಂದರೆ ಪರ್ಸ್ನಲ್ ಡಿಪ್ಲೊಮಸಿ. ಫಿಫ್ತ್ ಒನ್ ಈಸ್ ಪರ್ಸ್ನಲ್ ಡಿಪ್ಲೊಮಸಿ, ವೈಯಕ್ತಿಕ ರಾಜತಂತ್ರ. ಪರ್ಸ್ನಲ್ ಡಿಪ್ಲೊಮಸಿ ಬಿಕೇಮ್ ಪಾಪ್ಯುಲರ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಸೆಕೆಂಡ್. ವೈಯಕ್ತಿಕ ರಾಜತಂತ್ರ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಬಹು ಜನಪ್ರಿಯವಾಯಿತು. ದಿಸ್ ಇಸ್ ಕಾಲ್ಡ್ ಸಮಿಟ್ ಡಿಪ್ಲೊಮಸಿ. ಇದನ್ನು ನಾವು ಸಮಿಟ್ ಶೃಂಗ ರಾಯಭಾರತ್ವ ಅಂತಲೂ ಕೂಡ ನಾವು ಕರಿತೇವೆ. ಮತ್ತು ಅಟ್ಲಾಂಟಿಕ್ ಕಾನ್ಫರೆನ್ಸ್ 1943 ಇಂಗ್ಲಿಷ್ ಪ್ರೈಮ್ ಮಿನಿಸ್ಟರ್ ಚರ್ಚಿಲ್ ಟೈಮ್ ಮೀಟಿಂಗ್ ಇನ್ ದ ಅಟ್ಲಾಂಟಿಕ್ ಓಷನ್. ಅಂದರೆ ವಿಶ್ವಸಂಸ್ಥೆಯ ಸ್ಥಾಪನಾ ಪೂರ್ವದಲ್ಲಾದ ಶೃಂಗಸಭೆಗಳೇ ಆಗಿರುವಂಥದ್ದು ಇವೆಲ್ಲ. ಉದಾಹರಣೆಗೆ ಅಟ್ಲಾಂಟಿಕ್ ಕಾನ್ಫರೆನ್ಸ್ 1943ರಲ್ಲಿ ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್, ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್ ಅಟ್ಲಾಂಟಿಕ್ ಸಾಗರದ ನೌಕೆಯಲ್ಲಿ ಸಭೆ ನಡೆಸಿದರು. ವಿಶ್ವಸಂಸ್ಥೆ ಸ್ಥಾಪಿಸಲು ಅದರಲ್ಲಿ ಚರ್ಚೆ ಮಾಡಿದರು. 1943ರ ತೆಹರಾನ್ನ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ಸ್ಟಾಲಿನ್ ಹಾಗೂ ಇಂಗ್ಲೆಂಡ್ನ ಚರ್ಚಿಲ್ ಸಭೆ ಸೇರಿ ಚರ್ಚಿಸಿದರು. ರಷ್ಯಾ ಅಟ್ ದ 1943 ತೆಹರಾನ್ ಸಮಿಟ್, ಪ್ರೆಸಿಡೆಂಟ್ ಸ್ಟಾಲಿನ್ ಅಂಡ್ ಚರ್ಚಿಲ್ ಆಫ್ ಇಂಗ್ಲೆಂಡ್ ಡಿಸ್ಕಸ್ ದ ಇಶ್ಯೂ. ಇದು ವೈಯಕ್ತಿಕ ರಾಜತಂತ್ರ. ಆರನೇದು ಸಿಕ್ಸ್ತ್ ಒನ್ ಈಸ್ ಸಟಲ್ ಡಿಪ್ಲೊಮಸಿ, ಪುನರಪಿ ಬಂದು ಹೋಗುವ ರಾಜತಂತ್ರ. ಸಟಲ್ ಡಿಪ್ಲೊಮಸಿ ಈಸ್ ಆಫನ್ ದ ಆರ್ಟ್ ಆಫ್ ನೆಗೋಷಿಯೇಟಿಂಗ್ ಬಿಟ್ವೀನ್ ಟೂ ಪಾರ್ಟೀಸ್. ಆಂಗ್ಲ ಭಾಷೆಯಲ್ಲಿ ಶಟಲ್ ಡಿಪ್ಲೊಮಸಿ ಅಂತ ನಾವು ಇದನ್ನು ಪುನರಪಿ ಬಂದು ಹೋಗುವ ರಾಜತಂತ್ರಕ್ಕೆ ನಾವು ಶಟಲ್ ಡಿಪ್ಲೊಮಸಿ ಅಂತ ಕರಿತೀವಿ. ಡಿಕ್ಷನರಿಯಲ್ಲಿ ಶಬ್ದಕೋಶದ ಪ್ರಕಾರವಾಗಿ ರಾಜತಾಂತ್ರಿಕರು ಅನೇಕ ಸಲ ಎರಡು ಪಕ್ಷಗಳ ಮಧ್ಯೆ ಹೋಗಿ ಬಂದು ಸಂಧಾನ ನಡೆಸುವ ಕಲೆ ಇದಾಗಿರುವಂಥದ್ದು. ಶಟಲ್ ಸರ್ವಿಸ್ ಅಂತ ನಾವು ಕರಿತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಬಸ್ಸು, ಕಾರು, ಈ ಶಟಲ್ ಗಾಡಿ ಅಥವಾ ಶಟಲ್ ಬಸ್ಸು, ಶಟಲ್ ಟ್ರೈನು ಅಂತ ನಾವು ಮಾತಾಡ್ತಾ ಇರ್ತೀವಿ. ಸಾಮಾನ್ಯ ಭಾಷೆಗಳಲ್ಲಿ ನಾವು ಮಾತಾಡ್ತೀವಿ. ಈ ಗಾಡಿ ಶಟಲ್ ಗಾಡಿ ನಿಂತ್ಕೊಂಡು ಹೋಗುತ್ತೆ. ಎಕ್ಸ್ಪ್ರೆಸ್ ಗಾಡಿ ಬೇರೆ, ಎಕ್ಸ್ಪ್ರೆಸ್ ಬಸ್ಸು, ಶಟಲ್ ಗಾಡಿ ಬೇರೆ. ಶಟಲ್ ಗಾಡಿ ಯಾವಾಗಲೂ ಕೂಡ ಎಲ್ಲ ಸ್ಟಾಪಲ್ಲಿ ನಿಲ್ಲಿಸ್ಕೊಂಡು ಹೋಗುತ್ತಲ್ಲ, ಅದೇ ರೀತಿಯಲ್ಲಿ ಶಟಲ್ ಸರ್ವಿಸ್ ಅಂತಲೂ ನಾವು ಕರಿತೀವಿ. ಶಟಲ್ ಸರ್ವಿಸ್ ಅಂತ ಕರೆದಾಗ ನಾವು ಹೇಳುವುದು ಎರಡು ಸ್ಥಳದ ನಡುವೆ ಸದಾ ಹೋಗಿ ಬರುವ ಬಸ್ಸು ಅಥವಾ ರೈಲು ಅಂತ. ಬಂದು ಹೋಗ್ತದೆ, ನಿಲ್ಲುತ್ತೆ, ಹೋಗ್ತದೆ, ಬಂದುತ್ತೆ, ನಿಲ್ಲುತ್ತೆ, ಹೋಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅದನ್ನು ಪುನರಪಿ ಬಂದು ಹೋಗುವ ರಾಜತಂತ್ರ ಶಟಲ್ ಡಿಪ್ಲೊಮಸಿ ಅಂತ ಕರಿತೀವಿ. ಇದು ಇತ್ತೀಚೆಗೆ ಬೆಳವಣಿಗೆಯಾದ ರಾಜತಂತ್ರ ಅಂತಲೇ ಹೇಳ್ಬೋದು. ಉದಾಹರಣೆಗೆ ವಿದೇಶ ವ್ಯವಹಾರದಲ್ಲಿ ಅತ್ಯಂತ ಚಾಣಾಕ್ಷ ಹಾಗೂ ಮೇಧಾವಿಯಾಗಿದ್ದ ಹೆನ್ರಿ ಕಿಸಿಂಜರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದರು. ಆ ಟೈಮ್ನಲ್ಲಿ ಅರಬ್ ಹಾಗೂ ಇಸ್ರೇಲ್ ಮಧ್ಯದ ಸಮಸ್ಯೆಗಳನ್ನು ಬಗೆಹರಿಸಲು ಇವೆರಡು ರಾಷ್ಟ್ರಗಳ ರಾಜಧಾನಿಗಳಿಗೆ ಪದೇ ಪದೇ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದ್ರು. ಆ ಟೈಮ್ನಲ್ಲಿ ಒಂದು ರೀತಿಯ ಮಧ್ಯಸ್ಥಗಾರನ ರಾಜತಂತ್ರ ಅಂತಲೇ ಇದನ್ನು ನಾವು ಕರಿಬೋದು. ಯಾವುದನ್ನು? ಶಟಲ್ ಡಿಪ್ಲೊಮಸಿಯನ್ನು. ಮತ್ತು ಏಳನೇದು ಸೆವೆಂತ್ ಒನ್ ಇಸ್ ಡೆಮೊಕ್ರೆಟಿಕ್ ಡಿಪ್ಲೊಮಸಿ, ಪ್ರಜಾತಾಂತ್ರಿಕ ಅಥವಾ ಪ್ರಜಾಸತ್ತಾತ್ಮಕ ರಾಜತಂತ್ರ. ದಿಸ್ ಡಿಪ್ಲೊಮಸಿ ಮೀನ್ಸ್ ದಟ್ ದ ಪೀಪಲ್ ಆರ್ increasingly involved in government affairs. This practice began in the 18th century. This resulted in the decline of traditional diplomacy. There are many criticisms of the diplomacy. ಈ ರಾಜತಂತ್ರವೆಂದರೆ ಜನತೆ ಸರ್ಕಾರದ ವ್ಯವಹಾರಗಳಲ್ಲಿ ಹೆಚ್ಚು ಭಾಗಿಯಾಗುವುದು ಎಂದರ್ಥ. ಅಂದರೆ ಇದರಲ್ಲಿ ಜನರೇ ಭಾಗವಹಿಸ್ತಾರೆ ನೇರವಾಗಿ. ಈ ಪೈಕಿ 18ನೇ ಶತಮಾನದಲ್ಲಿ ಈ ಪದ್ಧತಿ 18ನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಇದರಿಂದ ಸಾಂಪ್ರದಾಯಿಕ ರಾಜತಂತ್ರ ಅವನತಿ ಹೊಂತು. ಈ ರಾಜತಂತ್ರದ ಬಗೆಗೆ ಅನೇಕ ಟೀಕೆಗಳಿದ್ದಾವೆ. ಯಾಕೆಂದರೆ ಸಂಧಾನ ಪ್ರಕ್ರಿಯೆಗಳು ಜನರ ಆಶಯ ಅಭಿಪ್ರಾಯಗಳಿಗೆ ಅನುಗುಣವಾಗಿ ನಡೆಯುವುದು ಸಮಂಜಸವಲ್ಲ. ಯಾಕೆಂದರೆ ತನಗೆ ರಾಷ್ಟ್ರದ ರಾಜಕಾರಣನೇ ಬೇರೆ, ಜನರ ಇಚ್ಛೆನೇ ಬೇರೆ. ಜನರು ಹೇಳ್ದಂಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಂತ್ರವನ್ನು ಮಾಡೋಕೆ ಸಾಧ್ಯವಾಗುವುದಿಲ್ಲ. ಸಾಮಾನ್ಯ ಜನತೆಗೆ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಅಲ್ವಾ. ಮತ್ತು ಸಂಧಾನಕಾರರನ್ನು ಜನರು ಟೀಕಿಸುವುದರಿಂದ ಅವರು ಸರಿಯಾಗಿ ಕೆಲಸ ಮಾಡಲಾರರು. ಜನರೇ ಸಂಧಾನಗಳ ಕುರಿತು ನಿರ್ಣಯಕ್ಕೆ ಬರುವುದು ತರ್ಕಬದ್ಧವಲ್ಲ. ಇಟ್ ಈಸ್ ನಾಟ್ ರ್ಯಾಷನಲ್ ಫಾರ್ ಪೀಪಲ್ ಟು ರೀಚ್ ಕನ್ಕ್ಲೂಷನ್ಸ್ ಅಂತಲೇ ಹೇಳ್ಬೋದು. ಆದ್ದರಿಂದ ದ ಜನರಲ್ ಪಬ್ಲಿಕ್ ಈಸ್ ನಾಟ್ ಅವೇರ್ ಆಫ್ ಫಾರಿನ್ ಅಫೇರ್ಸ್. ಸಾಮಾನ್ಯ ಜನರಿಗೆ ವಿದೇಶಾಂಗ ನೀತಿಯ ಬಗ್ಗೆ ಜ್ಞಾನ ಇಲ್ಲ. ಮತ್ತು ಅವರು ಕ್ರಿಟಿಸೈಸಿಂಗ್ ಎ ನೆಗೋಷಿಯೇಟರ್ ಡಸ್ ನಾಟ್ ವರ್ಕ್ ಪ್ರಾಪರ್ಲಿ. ಸಂಧಾನಕಾರರನ್ನ ಜನರು ಟೀಕೆ ಮಾಡೋದ್ರಿಂದ ಏನಾಗುತ್ತೆ, ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ. ಆಮೇಲೆ ಏಯ್ತ್ ಒನ್ ಈಸ್ ಕಮರ್ಷಿಯಲ್ ಡಿಪ್ಲೊಮಸಿ, ಇನ್ನೊಂದು ವಾಣಿಜ್ಯ ರಾಜತಂತ್ರ ಅಂತ ಇನ್ನೊಂದಿದೆ. ಅದು ಇನ್ ಟುಡೇಸ್ ವರ್ಲ್ಡ್ ಆಫ್ ಎಕನಾಮಿಕ್ ಆ್ಯಂಡ್ ಕಮರ್ಷಿಯಲ್ ಮ್ಯಾಟರ್ಸ್ ದೇರ್ ಆರ್ ನೆಗೋಷಿಯೇಷನ್ಸ್ ಬೈ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಸಚ್ ಆಸ್ ಡಿಪ್ಲೊಮಸಿ ವಿಚ್ ಆರ್ ಡಿಟ್ರಿಮೆಂಟಲ್ ಟು ದ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ದ ಗ್ರೋತ್ ಆಫ್ ದ ಎಕನಾಮಿಕ್ ಆ್ಯಂಡ್ ಕಮರ್ಷಿಯಲ್ ಸೆಕ್ಟರ್ಸ್.
ಅಂದರೆ ಆಧುನಿಕ ಜಗತ್ತಿನಲ್ಲಿ ಇಂದು ಆರ್ಥಿಕ ಹಾಗೂ ವಾಣಿಜ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕ್ಷೇತ್ರದಲ್ಲಿ ತಜ್ಞರಿಂದ ಸಂಧಾನಗಳು ನಡೀತದೆ. ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡು ಹಾಗೂ ಆರ್ಥಿಕ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ಈ ರೀತಿಯ ರಾಜತಂತ್ರ ಅನುಕೂಲವಾಗುತ್ತೆ ಎಂಬ ವಿಚಾರ ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ 9th ಒನ್ ಈಸ್ ಕಲ್ಚರಲ್ ಡಿಪ್ಲೊಮಸಿ, ಸಾಂಸ್ಕೃತಿಕ ರಾಜತಂತ್ರ. ಕಲ್ಚರಲ್ ಡಿಪ್ಲೊಮಸಿ ಇಸ್ ಆಲ್ಸೋ ಎ ನ್ಯೂ ಟೈಪ್ ಆಫ್ ಡಿಪ್ಲೊಮಸಿ. ಈ ಸಾಂಸ್ಕೃತಿಕ ರಾಜತಂತ್ರ ಅನ್ನೋದು ಈಗ ಒಂದು ರೀತಿಯ ಹೊಸ ಬಗೆಯ ರಾಜತಂತ್ರ ಆಗಿದೆ. ಇದು ಕೂಡ ಒಂದು ಹೊಸ ಬಗೆಯ ರಾಜತಂತ್ರ. ಸಾಂಸ್ಕೃತಿಕ ರಾಜತಂತ್ರದಲ್ಲಿ ರಾಜಕೀಯೇತರ ವಿಷಯಗಳಿಗೆ ಪ್ರಾಶಸ್ತ್ಯ ಅಥವಾ ಮಹತ್ವ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎರಡೂ ದೇಶಗಳ ಸಂಬಂಧಗಳನ್ನು ವೃದ್ಧಿಪಡಿಸಲು ಇಲ್ಲಿ ಪ್ರಯತ್ನಿಸಲಾಗುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಉದಾಹರಣೆಗೆ ಸಾರ್ಕ್ ದೇಶಗಳ ಕಲಾವಿದರು ಭಾರತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡುವರು. ಪಾಕಿಸ್ತಾನದ ಕಲಾವಿದರು ಭಾರತದ ಪ್ರಮುಖ ಸ್ಥಳಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸುವಂಥದ್ದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ರಾಜತಂತ್ರದ ಇಲ್ಲಿವರೆಗೆ ನಾವು ರಾಜತಂತ್ರದ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಮತ್ತು ಟೈಪ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಆರ್ ಕೈಂಡ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಬಗ್ಗೆ ನಾವು ಇಲ್ಲಿವರೆಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕು ಅಂತಂದರೆ, ಹೆಚ್ಚಿನ ವಿಷಯ ಬೇಕು ಅಂತಂದರೆ ಕೆಲವು ಪರಾಮರ್ಶನ ಗ್ರಂಥಗಳಿವೆ. ಅದನ್ನು ನೀವು ಒಂದ್ಸಲ ಸ್ಟಡಿ ನೋಡ್ಬೋದು. ಅದರಲ್ಲಿ ಪಾಮರ್ ಅಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್ ನಿಕೋಲಸ್ ಅವರು ಬರೆದಿರುವಂಥ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೇಸಿ ಅವರು ಬರೆದಿರುವಂತಹ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದನ್ನು ತೆಗೆದುಕೊಂಡು ಹೋಗ್ಬೋದು. ಕನ್ನಡದಲ್ಲಾದರೆ ಮಾಲಿ ಬುದ್ದಣ್ಣ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ವಿ ಪಾಟೀಲ ಮತ್ತು ಜಿ ಬಿ ಸಿಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಅಧ್ಯಯನ ಮಾಡಬಹುದು. ನಮಸ್ಕಾರಗಳು.